मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् जरजरयितर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमारिका पूर्णज्ञानाय विद्महे पूर्णानन्दाय धीमहि तन्नो व्यास ಪ್ರಚೋದಯಾತ್. ವಿದುರ ಅನೇಕ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಕೃಷ್ಣ ಯಾಕೆ ಪಾಂಡವರ ದೌತ್ಯವನ್ನು ವಹಿಸಿ ಪಾಂಡವರ ಪ್ರತಿನಿಧಿಯಾಗಿ ದುರ್ಯೋಧನನ ಸಭೆಯಲ್ಲಿ ಇಳಿಯಬಾರದು ಅಂತ. ಆ ಸಂದರ್ಭದಲ್ಲಿ ವಿದುರನಿಗೆ ಇದ್ದ ಒಂದು ಅನ್ಯಥಾ ಜ್ಞಾನದ ಬಗ್ಗೆ ಮಧ್ವಾಚಾರ್ಯರು ಗಮನ ಸೆಳೀತಾರೆ. ಕೌರವೇಯ ಸಭಾ ಮಧ್ಯೆ ನಾವತಾರ ಮರೋಚಯತ್ತಂತ 18ನೇ ಅಧ್ಯಾಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಒಬ್ಬೊಬ್ಬರದ್ದೇ ದೋಷವನ್ನು ಹೇಳುವಾಗ ಬಂಧನಂ ಶಂಕಮಾನೋಹಿ ವಿದುರಃ ಅಂತ. ಕೃಷ್ಣನ ಬಂಧನ ಆಗಬಹುದು ಅಂದರೆ ಕೃಷ್ಣ ದುರ್ಬಲ, ದುರ್ಯೋಧನ ಕೃಷ್ಣನನ್ನು ಮೀರಿ ಪಥಕವನ್ನು ರೂಪಿಸಿ ಅವನನ್ನು ಕಟ್ಟಿ ಹಾಕಬಹುದು ಅಂತ ಅವನು ಅಂದುಕೊಂಡಿದ್ದ ಅಂತ. ಇಡೀ ಈ ಭಾಗಕ್ಕೆ ಅದು ನಿರ್ಣಯ. ಅವನದನ್ನು ನಿರೂಪಣೆ ಮಾಡ್ತಾನೆ. ತೇಷಾಂ ತಮುಪವಿಷ್ಟಾನಾಂ ಬಹೂನಾಂ ದುಷ್ಟಚೇತತಾಂ ಕಥಂ ಮಧ್ಯಂ ಪ್ರಪದ್ಯೇಥಾಹ ಶತ್ರುಣಾಂ ಶತ್ರುಕರ್ಷಣ. ಬಹೂನಾಂ ತಮುಪವಿಷ್ಟಾನಾಂ, ಬಹಳ ಜನ ದುಷ್ಟರು ಒಟ್ಟು ಕೂಡಿದ್ದಾರೆ, ಅವರ ಮಧ್ಯದಲ್ಲಿ ನೀನು ಹೇಗೆ ಹೋಗ್ತೀಯ? ಸರ್ವಥಾ ತ್ವಂ ಮಹಾಬಾಹೋ ದೇವೈರಪಿ ದುರುತ್ಸಾಹ ಪ್ರಭಾವಂ ಪೌರುಷಂ ಬುದ್ಧಿಂ ಜಾನಾಮಿ ತವ ಶತ್ರುಹನ್. ಸರ್ವಥಾ ತ್ವಂ ಮಹಾಬಾಹೋ, ನೀನು ಬಲಿಷ್ಠ. ದೇವೈರಪಿ ದುರುತ್ಸಾಹ, ದೇವತೆಗಳಿಂದಲೂ ನಿನ್ನನ್ನು ಕಟ್ಟಿ ಹಾಕಲಿಕ್ಕೆ ಆಗೋದಿಲ್ಲ. ಪ್ರಭಾವಂ ಪೌರುಷಂ ಬುದ್ಧಿಂ, ನಿನ್ನ ಪ್ರಭಾವ ಗೊತ್ತಿದೆ, ನಿನ್ನ ಬುದ್ಧಿ ಗೊತ್ತಿದೆ, ನಿನ್ನ ಪೌರುಷ ಬಲ ನನಗೆ ಗೊತ್ತಿದೆ. ಯಾಮೇ ಪ್ರೀತಿ ಪಾಂಡವೇಶು ಭೂಯಸ್ಸಾ ತ್ವಯಿ ಮಾಧವ ಪ್ರೇಮ್ಣಾಚ್ಚ ಬಹುಮಾನಾಚ ಸೌಹೃದಾಚ್ಚ ಬ್ರವೀಮ್ಯಹಂ. ಪಾಂಡವರಲ್ಲಿ ನಿನ್ನ ಪ್ರೀತಿ ನನಗೆ ಗೊತ್ತಿದೆ, ಪಾಂಡವರಿಗಿಂತ ನಿನ್ನಲ್ಲಿ ನನಗೆ ಪ್ರೀತಿ ಇದೆ. ಪಾಂಡವೇಶು ಪ್ರೇಮ್ನಾಚ ಬಹುಮಾನಾಚ್ಚ, ನಿನ್ನ ಮೇಲಿನ ಪ್ರೀತಿಯಿಂದ, ನಿನ್ನ ಮೇಲಿನ ಗೌರವದಿಂದ, ನಿನ್ನ ಅನಿಮಿತ್ತ ಹಿತವನ್ನು ಬಯಸುವವನಾಗಿ ಬ್ರವೀಮಿ, ನಾನು ಹೇಳ್ತಾ ಇದ್ದೇನೆ ಅಂತ ವಿದುರ ಹೇಳಿದ. ಆಗ ವಿದುರಸ್ಯ ವಚ ಶ್ರುತ್ವಾ ಪ್ರಶ್ರಿತಂ ಪುರುಷೋತ್ತಮಃ ಇದಂ ಹೋವಾಚ ಭಗವಾನ್ ವಚನಂ ಮಧುಸೂದನಃ. ವಿದುರನ ಈ ಮಾತನ್ನು ಕೇಳಿ ಕೃಷ್ಣ ಹೇಳಿದ, ಯಥಾ ಬ್ರೂಯಾನ್ ಮಹಾಪ್ರಾಜ್ಞೋ ಯಥಾ ಬ್ರೂಯಾದ್ವಿಚಕ್ಷಣಃ ಯಥಾ ವಾಚ್ಯಸ್ತ್ವದ್ವಿಧೇನ ಸುಹೃದಾ ಮದ್ವಿಧ ಸುಹೃತ್. ಕೃಷ್ಣ ಹೇಳುವ ಮಾತು ಬಹಳ ಚೆನ್ನಾಗಿದೆ. ಒಬ್ಬ ಮಹಾಪ್ರಾಜ್ಞ ಯಾವ ರೀತಿ ಹೇಳಬೇಕೋ ಆ ರೀತಿ ನೀನು ನನಗೆ ಹೇಳಿದ್ದೀಯ. ಯಥಾ ಬ್ರೂಯಾದ್ವಿಚಕ್ಷಣ, ಒಬ್ಬ ಜಾಣ ನುರಿತವ ಪರಿಸ್ಥಿತಿಗಳನ್ನು ಕೂಡಲೇ ಯೋಚನೆ ಮಾಡಿ ಪರಿಸ್ಥಿತಿಗೆ ಅನುಗುಣವಾಗಿ ಕ್ರಮವನ್ನು ತೆಗೆದುಕೊಳ್ಳುವವನನ್ನು ವಿಚಕ್ಷಣ ಅಂತ ಕರೀತಾರೆ. ನನ್ನಂಥವನಿಗೆ ನಿನ್ನಂಥವನು ಹೇಳೋದು ಕರೆಕ್ಟ್. ನನಗೆ ನೀನು ಸುಹೃತ್ತಾದರೆ ಪಾಂಡವರಿಗೆ ನಾನು ಸುಹೃತ್. ಪಾಂಡವರಿಗೆ ಒಳಿತಾಗಲಿ ಅಂತ ನಾನು ಹೋಗ್ತಾ ಇದ್ದೀನಿ, ನನಗೆ ಕೆಡುಕಾಗದಿರಲಿ ಅಂತ ನೀನು ಹೇಳ್ತಾ ಇದ್ದಿ. ಅದರಿಂದಾಗಿ ನೀನು ನನಗೆ ಸುಹೃತ್, ನಾನು ನಿನಗೆ ಸುಹೃತ್.
ಪಾಂಡವರಿಗೂ ಕೂಡ ಧರ್ಮಾರ್ಥಯುಕ್ತಂ ತಚ್ಛಂಚ ಯಥಾ ತ್ವಯ್ಯುಪಪದ್ಯತೆ ತಥಾ ವಚನ ಮುಕ್ತೋಸ್ಮಿ ತ್ವಯೈತತ್ ಪಿತೃಮಾತೃವತ್. ತಂದೆಯ ಹಾಗೆ ತಾಯಿಯ ಹಾಗೆ ನೀನು ನನಗೆ ಒಳ್ಳೆಯದನ್ನು ನುಡಿದಿದ್ದೀಯಾ, ಅದು ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ತಂದೆ ಆಗಲಿ ತಾಯಿ ಆಗಲಿ ಮಗನ ಮೇಲಿನ ಪ್ರೀತಿಯಿಂದ ಅನಿಷ್ಟವನ್ನೇ ಆಶಂಕಿಸಿ ಹೇಳ್ತಾರೆ. ಹಾಗೆ ಕೇವಲ ಅನಿಷ್ಟವನ್ನು ಆಶಂಕಿಸಿ ಹೇಳ್ತಾ ಇದ್ದಿ, ಅದಕ್ಕೆ ಕೇವಲ ಪ್ರೀತಿ ಕಾರಣ ಅಂತ ನನಗೆ ಗೊತ್ತಿದೆ. ಸರ್ವಂ ಪ್ರಾಪ್ತಂಚ ಯುಕ್ತಂಚ ಏವಮೇವ ಯಥಾರ್ಥಮಾಂ ಶೃಣುಷ್ವ ಗಮನೇ ಹೇತು ವಿದುರಾವಹಿತೋ ಮಮ. ನಾನಿದನ್ನು ಊಹಿಸಿರಲಿಲ್ವಾ? ಊಹಿಸಿದ್ದೆ, ಆದರೂ ಯಾಕೆ ಬಂದೆ ಅಂತ ಹೇಳ್ತೇನೆ ಕೇಳು. ಅವಹಿತ ಶೃಣುಷ್ವ, ಏಕಾಗ್ರದಿಂದ ಕೇಳು. ದೌರಾತ್ಮ್ಯಂ ಧಾರ್ತರಾಷ್ಟ್ರಾಣಾಂ ಕ್ಷತ್ರಿಯಾಣಾಂಚ ವೈರಿತಾಂ ಸರ್ವಮೇತದಹಂ ಜಾನನ್ ಕ್ಷತ್ತಃ ಪ್ರಾಪ್ತೋದ್ಯ ಕೌರವಾನ್. ದುರ್ಯೋಧನಾದಿಗಳ ದುಷ್ಟತ್ವ ನನಗೆ ಗೊತ್ತಾಗಿದೆ. ಕ್ಷತ್ರಿಯಾಣಾಂಚ ವೈರಿತಾಂ, ಕ್ಷತ್ರಿಯರು ಯಾವ ರೀತಿ ಕಾಲು ಕೆರೆದು ಜಗಳಕ್ಕೆ ನಿಲ್ತಾರೆ ಅನ್ನೋದು ಗೊತ್ತು. ಅದೆಲ್ಲ ಗೊತ್ತಿದ್ದೇ ಇಲ್ಲಿಗೆ ಬಂದಿದ್ದು. ಗೊತ್ತಿಲ್ಲದೆ ಇಲ್ಲಿ ಬಂದು ಇಲ್ಲ ಇಲ್ಲ ನಾನು ಹೋಗಲೇಬೇಕು, ನನ್ನ ಮಾತು ನಾನೇ ಕೇಳಲ್ಲ ಅನ್ಲಿಕ್ಕೆ ನಾನೇನು ಮುಟ್ಟಾಳನ? ಇಲ್ಲ ಅಲ್ವಾ? ಅದರಿಂದಾಗಿ ಸರ್ವಮೇತದಹಂ ಜಾನನ್ ಕ್ಷತ್ತ ಪ್ರಾಪ್ತೋದ್ಯ ಕೌರವಾನ್. ನನಗಿದು ಗೊತ್ತಿದ್ದೇ ಬಂದಿದ್ದು, ಅಲ್ಲಿಯೇ ನನಗೆ ಗೊತ್ತಿದೆ. ಅದರಿಂದಾಗಿ ಇಲ್ಲಿ ಬಂದು ಆತ್ಮಾಹುತಿಯಂತಹ ನಿರ್ಧಾರವನ್ನು ನಾನೇನು ತಗೊಳ್ತಾ ಇಲ್ಲ. ಪರ್ಯಸ್ತಾಂ ಪೃಥಿವೀಂ ತರವಾಂ ಸಾಶ್ವಾಂ ತರಥಕುಂಜರಾಂ ಯೋ ಮೋಚಯೇನ್ ಮೃತ್ಯುಪಾಚಾತ್ ಪ್ರಾಪ್ನುಯಾತ್ ಧರ್ಮಮುತ್ತಮಂ. ಪರ್ಯಸ್ತಾಂ ಪೃಥಿವೀಂ ತರವಾಂ, ಈ ನೆಲಕ್ಕೆ ಕಾಲಿಡುವಾಗಲೇ ಗೊತ್ತಾಗ್ಬಿಡುತ್ತೆ. ಎಲ್ಲಿ ನೋಡಿದರಲ್ಲಿ ಕುದುರೆಗಳು, ಎಲ್ಲಿ ನೋಡಿದರಲ್ಲಿ ಆನೆಗಳು, ಎಲ್ಲಿ ನೋಡಿದರಲ್ಲಿ ಶಸ್ತ್ರಗಳ ಝಣತ್ಕಾರ. ಇಲ್ಲಿಗೆ ಬಂದರೆ ಸಾಕು, ಸಾವಿನ ಹಗ್ಗದೊಳಗಡೆ ಬರ್ತಾ ಇದ್ದೀನೇನೋ ಅಂತ ಅನ್ನಿಸುತ್ತೆ ಎಲ್ಲರಿಗೂ. ಧರ್ಮ ಕಾರ್ಯೇ ಯಥಾತ್ಮಾಯೋ ನಚೇಚ್ಛಕ್ನೋತಿ ಮಾನವಃ ಪ್ರಾಪ್ತೋ ಭವತಿ ತತ್ಪುಣ್ಯಂ ಅತ್ರ ಮೇ ನಾಸ್ತಿ ಸಂಶಯ. ಆದರೂ ಗೊತ್ತಿದ್ದು ಕೆಲವೊಮ್ಮೆ ರಿಸ್ಕ್ ತಗೊಳ್ಬೇಕಾಗತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದು. ಧರ್ಮ ಕಾರ್ಯೇ ಯಥಾತ್ಮ, ಧರ್ಮದ ಕಾರ್ಯದಲ್ಲಿ ತೊಡಗಿ ನಚೇಚ್ಛಕ್ನೋತಿ, ಅವನಿಗೆ ಶಕ್ತಿ ಆಗದಿದ್ದರೂ ಕೂಡ ಪ್ರಯತ್ನ ಪಟ್ಟರೆ ಸಾಕು, ಪ್ರಾಪ್ತೋ ಭವತಿ, ಅಲ್ಲಿಗೆ ಬರ್ತಾನೆ, ಆ ಪುಣ್ಯ ಸಿಗತ್ತೆ. ಧರ್ಮ ಕಾರ್ಯದಲ್ಲಿ ಪ್ರಯತ್ನ ಪಟ್ಟರೂ ಕೂಡ ವಿಫಲನಾದರೆ, ಧರ್ಮ ಕಾರ್ಯ ಯಶಸ್ವಿಯಾದರೆ ಯಾವ ಪುಣ್ಯ ಸಿಗತ್ತೋ ಆ ಪುಣ್ಯ ಸಿಗತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ಮನಸಾ ಚಿಂತಯನ್ ಪಾಪಂ ಕರ್ಮಣ ನಾಭಿರೋಚಯನ್ ಸೋಹಂ ನ ಪ್ರಾಪ್ನೋತಿ ಫಲಂ ತಸ್ಯೇತ್ಯೇವಂ ಧರ್ಮವಿದೋ ವಿದುಹು. ಒಬ್ಬ ಮಾನಸಿಕವಾಗಿ ಪಾಪವನ್ನು ಚಿಂತನೆ ಮಾಡ್ತಾ ಕರ್ಮದಿಂದ ಮಾತ್ರ ಅದನ್ನು ಮಾಡದೇ ಇದ್ದರೂ ಆ ಪಾಪದ ಫಲವನ್ನು ಹೊಂದುತ್ತಾನೆ. ಅಂದರೆ ಕಡಿಮೆ ಮಾಡಬೇಡಿ ಹಾಗೆ ಅಂತ ಹೇಳಿ ತಾತ್ಪರ್ಯ ಅಷ್ಟೆ. ಒಬ್ಬನಿಗೆ ತೀವ್ರವಾದ ಚಡುಕಿನ ಆಲೋಚನೆ ಇರುತ್ತೆ, ಮಾಡಲಿಕ್ಕಾಗಿಲ್ಲ. ಆ ಮಾಡಿದ್ದಕ್ಕೆ ಸಮವಾಗಿ ಅಷ್ಟು ಪಾಪ ಬರುತ್ತಾ? ಇಲ್ಲ. ಆದರೆ ಅದು ಹೇಳೋದು ಹಾಗೆ. ಇಲ್ಲ ಅಂತಂದರೆ ಕೃಷ್ಣನೇ ಈ ರೀತಿ ಮಾಡ್ತಾ ಇರಲಿಲ್ಲ. ಕಂಸನಿಗೆ ಅಶರೀರವಾಣಿಯಿಂದ ಯಾಕೆ ಹೇಳಬೇಕು? ಅಶರೀರವಾಣಿಯಿಂದ ಎಚ್ಚರಿಸಲೇಬಾರದಿತ್ತು. ಹಳೆ ಮೈಸೂರು ಕಡೆ ಒಂದು ಗಾದೆ ಉಂಟಲ್ಲ, ಸುಮ್ಮನಿದ್ದ ಶಂಖಾನ ಊದಿ ಕೆಡಿಸಿದನಂತೆ ಮಂಕುದಾಸ ಅಂತ. ಹಾಗಾಗಬಾರದಲ್ಲ. ಸುಮ್ಮನೆ ಅವನ ಪಾಡಿಗೆ ಅವನಿದ್ದ ಕಂಸ, ಅವನಿಗೆ ನಿನ್ನ ತಂಗಿಯ ಅಲಿಯಾಸ್ ಅತ್ತೆಯ, ಅವಳ ಅತ್ತೆಯೋ ಹೌದು ತಂಗಿಯೋ ಹೌದು, ಯಾರು ದೇವಕಿ, ನಿನ್ನ ತಂಗಿಯ 8ನೇ ಗರ್ಭದಲ್ಲಿ ಬರುವವನು ನಿನ್ನನ್ನು ಕೊಲ್ತಾನೆ ಅಂತ ಅವನು ಹೇಳ್ದ ಹೋಗಿದ್ದಿದ್ರೆ ತಪ್ಪು ಕೊಡ್ತಾ ಇದ್ದ. ಹೌದು, ಆದರೆ ಕೆಟ್ಟ ಕೆಲಸ ಒಬ್ಬನಲ್ಲಿ ಮಾಡುವ ಸಾಧ್ಯತೆ ಇರುತ್ತೆ, ಆದರೆ ಮಾಡಿರಲ್ಲ. ಅವನನ್ನು ಕೊಲ್ಲಬಾರದು, ಅವನಿಗೆ ಅವಕಾಶ ಕೊಟ್ಟು ಅವನ ಕೈನಲ್ಲಿ ಮಾಡಿಸಿ ಕೊಲ್ಲಬೇಕು ಅನ್ನುವ ಕ್ರಿಮಿನಾಲಜಿಯ ಮೊದಲನೇ ರೂಲನ್ನು ಯಾಕೆ ಮಾಡಿದ್ದವನು?
ಇದು ಸ್ವಯಂ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತಹ ಮಾತು. ತಾಯಿಯನ್ನ ತಂದೆಯನ್ನ ಬಂಧನದಲ್ಲಿಟ್ಟ ಅನ್ನೋದ್ರಿಂದ ಅವನು ಕೊಲ್ಬೇಕಾಯ್ತು. ಇಲ್ಲ ಅಂತಂದ್ರೆ ಇದ್ದಕ್ಕಿದ್ದಾಗ ಹೆಂಗೆ ಮಾವನನ್ನು ಕೊಲ್ಲೋದು, ಸೋದರ ಮಾವನನ್ನ? ಏನು ಕಾರಣ ಇದೆ? ಇಂತಹ ಬಲಿಷ್ಠವಾದ ಕಾರಣ ಇಲ್ಲದೆ ಅಲ್ವೇ? ಅದರಿಂದ ನಮಗೆ ಇರಬೇಕಾದದ್ದು ಮಾತಿನಲ್ಲಿ, ಮನಸ್ಸಿನಲ್ಲಿ ಎಷ್ಟು ದುಷ್ಟ ಆಲೋಚನೆಗಳಿರುತ್ತೆ ಅದು ಕಾರ್ಯಾಚರಣೆಗೆ ಬರದೇ ಹೋದರೆ ಅಷ್ಟೇ ಫಲ ಬರುತ್ತೆ ಅಂತ ದೇವರೇ ಹೇಳಿಲ್ಲ. ಇದು ಅರ್ಥವಾದ. ಅಂದರೆ ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿ. ನಿಮಗೆ ಅಶಕ್ತಿ ಇದೆ ಅಂದ ಮಾತ್ರಕ್ಕೆ, ನಿಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದ ಮಾತ್ರಕ್ಕೆ ಕೆಟ್ಟ ಯೋಚನೆ ಮಾಡಿದ್ರೆ ಫಲ ಸಿಗಲ್ಲ ಅಂತ ಅನ್ಕೋಬೇಡಿ, ಅಷ್ಟೇ ಇದರ ಅಭಿಪ್ರಾಯ. ಸೋಹಂ ಯತಿಷ್ಯೆ ಪ್ರಶಮಂ ಕ್ಷತ್ತಃ ಕರ್ತುಮಮಾಯಯ ಕುರುಣಾಂ ತೃಂಜಯಾನಾಂಚ ಸಂಗ್ರಾಮೇ ವಿನಶಿಷ್ಯತಾಂ. ಸೋಹಂ ಯತಿಷ್ಯೆ, ನಾನು ಪ್ರಯತ್ನ ಪಡ್ತೇನೆ ಅಂತ ದೇವರ ಮಾತು. ಪ್ರಶಮಂ ಯತಿಷ್ಯೆ, ಶಾಂತಿಗಾಗಿಯೇ ಪ್ರಯತ್ನ ಪಡ್ತೇನೆ. ಸೇಯಮಾಪನ್ ಮಹಾಘೋರ ಕುರುಶ್ವೇವ ಸಮುತ್ಥಿತ. ಕುರುಗಳಲ್ಲಿಯೇ ಈ ಆಪತ್ತು. ಗೆದ್ದರೂ ಕೌರವರೇ ಗೆಲ್ಲಬೇಕು, ಸೋತರೂ ಕೌರವರೇ ಸೋಲ್ಬೇಕು. ಅಂದರೆ ಗೆದ್ದರೆ ಪಾಂಡವರು ಎಂಬ ಕೌರವರು, ಅವರು ಕುರುಕುಲದಲ್ಲೇ ಬಂದವರು. ಅದರಿಂದಾಗಿ ಅವರು ನಾವೇನು ಮಾಡಿಬಿಟ್ಟಿದ್ದೇವೆ ಇವತ್ತು, ಪಾಂಡವರು ಕೌರವರು ಅಂತ ಎರಡು ಬೇರೆ ಮಾಡಿಕೊಂಡಿದ್ದೇವೆ. ಅದು ನಮ್ಮ ಗುರುತಿಸುವಿಕೆಗಾಗಿ ಇರೋದು ಅಷ್ಟೇ. ವಸ್ತುತಃ ಪಾಂಡವರು ಕೌರವರೇ, ಆದರೆ ಕೌರವರೆಲ್ಲ ಪಾಂಡವರಲ್ಲ. ಸೂಪರ್ ಸೆಟ್ ಇದ್ದ ಹಾಗೆ. ಹೇಗೆ ಜಗದೀಶ್ ಕಾರ್ ಅಂತ ಹೇಳ್ತಾರೋ ಹಾಗೆ. ಹೌದು, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಾಗಬೇಕಿಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸ್ಲಿಮರೇ ಅಂತ ಹಾಗೆ. ಸೇಯಮಾಪನ್ ಮಹಾಘೋರ ಕುರುಶ್ವೇವ ಸಮುತ್ಥಿತ ಕರ್ಣ ದುರ್ಯೋಧನ ಕೃತ ಸರ್ವೇ ಹೇತೆ ತದನ್ವಯಾ. ಕರ್ಣ ದುರ್ಯೋಧನ ಕೃತ, ಕರ್ಣ ಹಾಗೂ ದುರ್ಯೋಧನರೇ ಇದಕ್ಕೆ ನೇರ ಕಾರಣ. ಸರ್ವೇ ಹೇತೆ ತದನ್ವಯ, ಉಳಿದವರೆಲ್ಲ ಅವರನ್ನು ಅನುಸರಿಸಿಕೊಂಡು ಇರ್ತಾರೆ. ವ್ಯಸನೆ ಕ್ಲಿಶ್ಯಮಾನಂ ಹಿ ಯೋ ಮಿತ್ರಂ ನಾಭಿಪದ್ಯತೆ ಅನುನೀಯ ಯಥಾಶಕ್ತಿ ತನ್ಋಶಂಸಂ ವಿದುರ್ಬುಧಾ. ವ್ಯಸನೆ ಕ್ಲಿಶ್ಯಮಾನಂ, ಒಬ್ಬ ತನ್ನ ಚಟದಿಂದ ಬಂದ ದುಃಖದಲ್ಲಿ ತೊಳಲಾಡ್ತಾ ಇರ್ತಾನೆ. ಅವನು ಮಿತ್ರ, ಅವನಿಗೆ ಹೋಗಿ ಹೇಳಬೇಕು, ನಿನ್ನ ಮಾತು ಕೇಳದೇ ಇರಲಿ. ಇಲ್ಲ ಅಂದರೆ ಹಾಗೆ ಹೇಳದವನು ದುಷ್ಟ ಆಗ್ತಾನೆ. ಅದರಿಂದಾಗಿ ನಾನು ಬಂದೆ ಅಂತ. ಒಂದು ವೇಳೆ ಕೃಷ್ಣ ಯಶಸ್ವಿ ಆಗಿಬಿಟ್ಟಿದ್ರೆ ವಾಮನಂತರನೇ ಆಗೋದು. ವಾಮನ ಹಾಗೆ ತಾನೇ ಮಾಡಿದ್ದು. ತಪ್ಪು ಮಾಡ್ತಾ ಇರುವ ಬಲಿಯನ್ನು ಎಚ್ಚರಿಸಿದ್ದು ತನ್ನ ವ್ಯಾಪ್ತಿಯನ್ನು ತೋರಿಸುವ ಮೂಲಕ. ಯಾಂಚನಾಮೃತೆ ಪಥಿಚರನ್ ವಿಭುಭಿ ನಚಾಲ್ಯ ಅಂತ ಭಾಗವತ 2ನೇ ಸ್ಕಂಧ. ಒಳ್ಳೆ ದಾರಿಯಲ್ಲಿ ನಡೀತಾ ಇರ್ತಾನೆ ಅವನು. ಯಾಂಚನಾಮೃತೆ ಪಥಿಚರನ್, ಒಬ್ಬ ಒಳ್ಳೆ ದಾರಿಯಲ್ಲಿ ನಡೀತಾ ಇರ್ತಾನೆ. ಅವನಿಗೆ ಏನೋ ಒಂದು ಸಣ್ಣ ತಪ್ಪಿರುತ್ತೆ, ನಿಧಾನವಾಗಿ ಎಚ್ಚರಿಸಬೇಕಷ್ಟೇ. ಅದನ್ನು ಬಲಿಗೆ ಮಾಡಿದ್ದು. ಅವನು ಮುಂದಿನ ಮನ್ವಂತರದಲ್ಲಿ ಹೇಗೂ ಇಂದ್ರ ಹಾಗೇ ಆಗ್ತಾನೆ. ಅವನು ಮೊದಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ, ಅದೊಂದೇ ಅವನ ತಪ್ಪು. ಅದಕ್ಕೆ ದೇವರೇನು ಮಾಡಿದ, ಅವನನ್ನು ಎಚ್ಚರಿಸಿದ ವಿಶ್ವರೂಪವನ್ನು ತೋರಿಸುವ ಮೂಲಕ. ಇಲ್ಲೂ ಅದನ್ನು ಮಾಡಿದ ದೇವರು, ಆದರೆ ಅವನು ಕೇಳಲಿಲ್ಲ. ಬಲಿಗೂ ದುರ್ಯೋಧನನಿಗೂ ಇರುವ ವ್ಯತ್ಯಾಸ. ಬಹಳ ಜನರಿಗೆ ವಾಮನ ಯಾಕೆ ಆ ರೀತಿ ಮಾಡಬೇಕಾಯಿತು ಅನ್ನೋದಿಲ್ಲ. ವಾಮನ ಕಪಟಿಯಾದ ಅಂತಲೇ ತಲೆನಲ್ಲಿ. ಅದನ್ನು ಹೇಳುವವರಿಗೂ ಸರಿ, ಕೇಳುವವರಿಗಂತೂ ಮೊದಲೇ ಸರಿ. ಹೇಳುವವರಿಗೆ ಈ ಒಂದು ಐಡಿಯಾ ಇರಬೇಕು. ನಾನು ಬಹಳ ಜನರನ್ನ ಕೇಳಿದೆ, ಈ ಐಡಿಯಾ ಇರಲಿಲ್ಲ. ಮೊನ್ನೆ ಬಲಿಪಾಡ್ಯಮಿಯ ದಿವಸ ಇದರಲ್ಲಿ ಕಥೆ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಈ ಅಂಶ ಹೇಳಲಿಲ್ಲ. ಅದರಿಂದಾಗಿ ಕೆಳಗಡೆ ಕಮೆಂಟು. ನಾನು ಮೊದಲು ಕಮೆಂಟ್ ನೋಡ್ತೇನೆ, ಅದು ಕೇಳಲಿಕ್ಕಾಗಲ್ಲ, ನಾನು ಕಮೆಂಟ್ ನೋಡ್ತೇನೆ. ಕಮೆಂಟಿನಲ್ಲಿ ಎಲ್ಲರೂ ಇದೇ ಪ್ರಶ್ನೆ, ಬಲಿ ಸರಿಯಾದ ದಾರಿಯಲ್ಲೇ ನಡೀತಾ ಇದ್ದ ಅಂತಂದರೆ ವಾಮನ ಯಾಕೆ ಅವನನ್ನು ತುಳಿದದ್ದು?
ಇದಕ್ಕೆ ಉತ್ತರವೇ ಕೊಟ್ಟಿಲ್ಲ. ಸರಿ, ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಅದರಿಂದಾಗಿ ಎಲ್ಲ ನಿಮ್ಮ ಸೃಷ್ಟಿ ಅಂತ ನಮ್ಮನ್ನು ಬೈಯೋದು. ಇವರು ಸರಿಯಾಗಿ ಹೇಳದೇ ಇರೋದ್ರಿಂದ ಎಲ್ಲ ಬೈಗುಳ ನಮಗೆ ಸಲ್ಲೋದು. ವಸ್ತುತಃ ಅಲ್ಲಿ ಹೇಳಬೇಕಲ್ಲಿ ಬಲಿದು ತಪ್ಪಿಲ್ಲ, ಬಲಿ ಭಕ್ತ ಅನ್ನೋದರಲ್ಲಿ ಸಂದೇಹ ಇಲ್ಲ. ಆದರೆ ಅವನು ಒಂದೇ ಒಂದು ಅವಸರ, ಅದೊಂದೇ ದೋಷ, ಅದನ್ನು ತನ್ನ ವ್ಯಾಪ್ತಿಯನ್ನು ತೋರಿಸುವ ಮೂಲಕ ಸರಿ ಮಾಡಿದ ಅಷ್ಟೆ. ಬಲಿಯದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಲಿ ದುಷ್ಟ ಅಂತನೂ ಹೇಳಲಿಲ್ಲ, ವಾಮನ ಮೋಸಗಾರನೂ ಅಲ್ಲ. ದೇವರು ಅದೇ ರೀತಿ ನೋಡಿ ವಾಮನ ತರನೇ ಇಲ್ಲಿಯೂ ಮಾಡಿದ. ಅದನ್ನು ಹೇಳ್ತಾನೆ ಅವನು, ಅನುನೀಯ, ಅವನಿಗೆ ಒಳ್ಳೆಯ ಮಾತುಗಳಿಂದ ಹೇಳಿ ಅವನನ್ನು ಕೆಟ್ಟ ದಾರಿಯಿಂದ ಬಿಡಿಸ್ಬೇಕು. ಅವನು ಮಿತ್ರ ಇಲ್ಲ ಅಂದ್ರಲ್ಲ. ಆಕೇಶಗ್ರಹಣಾನ್ ಮಿತ್ರಂ ಅಕಾರ್ಯಾತ್ ಸನ್ನಿವರ್ತಯನ್ ಅವಾಚ್ಯ ಕಸ್ಯಚಿದ್ಭವತಿ ಕೃತಯತ್ನೋ ಯಥಾಬಲಂ. ಒಬ್ಬನಿಗೆ ಒಳ್ಳೆಯದನ್ನು ಹೇಳ್ತಾ ಇರಬೇಕು. ಎಲ್ಲಿಯ ತನಕ? ನಮ್ಮ ಕತ್ತು ಹಿಡಿದು ಆಚೆ ದಬ್ಬುವ ತನಕ ಒಳ್ಳೆಯದನ್ನು ಹೇಳ್ತಾ ಇರಬೇಕು. ಅದಾದ ಮೇಲೂ ಅವನು ಒಳ್ಳೆಯದನ್ನು ಕೇಳಲಿಲ್ಲ ಅಂತಂದರೆ ಆ ಮಿತ್ರನ ಜವಾಬ್ದಾರಿ ಅಲ್ಲ. ಇದು ಸ್ವಲ್ಪ ವ್ಯತ್ಯಾಸವಾಗಿ ನಾನು ಅದನ್ನು ಅರ್ಥಶಃ ಅನುವಾದ ಮಾಡಿದ್ದು, ಪದಶಃ ಅನುವಾದ ಇಲ್ಲಿ ಮಾಡ್ತೇನೆ ಕೇಳಿ. ಆಕೇಶ ಗ್ರಹಣಾತ್, ತಲೆಗೂದಲನ್ನು ಹಿಡಿಯುವ ತನಕ, ತಲೆಗೂದಲನ್ನು ಹಿಡಿಯುವ ತನಕ ಮಿತ್ರಂ ಗೆಳೆಯನನ್ನ ಅಕಾರ್ಯಾತ್ ಕೆಡುಕಿನಿಂದ ಸನ್ನಿವರ್ತಯನ್ ಆಚೆ ತರಲು ಬಯಸಿದರೆ ಕಸ್ಯಚಿತ್ ಯಾರಿಗೂ ಕೂಡ ಅವಾಚ್ಯ ಭವತಿ, ಅವಾಚ್ಯ ನ ಭವತಿ, ಯಾರಿಗೂ ಕೂಡ ಅವನ ಅವಾಚ್ಯ, ಅವನು ಹೇಳಬೇಕಾಗಿಲ್ಲ. ಅವನು ಮಿತ್ರನನ್ನು ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಅವನ ಬಗ್ಗೆ ಹೇಳಲಿಕ್ಕಾಗಲ್ಲ. ಇನ್ನು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅವನು ತಪ್ಪಿತಸ್ಥ ಆಗ್ತಾನೆ. ಗೆಳೆಯ ಅಂತ ಇದ್ದ ಮೇಲೆ ಅವನಿಗೆ ಒಳ್ಳೆಯದನ್ನು ಹೇಳಲಿಲ್ಲ ಅಂತ ಆಗ್ತಾನೆ. ಕೃತಯತ್ನೋ ಯಥಾಬಲಂ, ಅವನ ಬಲಕ್ಕೆ ಅನುಗುಣವಾಗಿ ಹೇಳಬೇಕು. ಇವಾಗ ಪುರಂದರದಾಸರು ಅಳಿಯ ರಾಮರಾಯನಿಗೆ ಅವ್ರಿಗಾಗೋ ತನಕ ಹೇಳಿದ್ರು. ಅವ್ರು ಎಷ್ಟು ಹೇಳ್ಬೋದು ಅಷ್ಟು ಹೇಳಿದ್ರು. ಇಲ್ಲಪ್ಪ ಅವ್ರ ಜೊತೆ ಗೆಳೆತನ ಮಾಡ್ಕೊಳ್ಬೇಡ ಅಂತ ಎಷ್ಟು ಬೇಕೋ ಹೇಳಿದ್ರು, ಕೇಳಲಿಲ್ಲ. ಅವರಾಗ ಹೊರಗಡೆ ಬಂದರು. ಸತ್ಯವಂತರಿಗಿದು ಕಾಲವಲ್ಲ ಅಂತ ಹಾಡು ಬರೆದ್ರು. ಅದು ದುಃಖದ ಅಭಿವ್ಯಕ್ತಿ. ಅದು ಹಂಪೆಯಲ್ಲಿ ಪುರಂದರ ಮಂಟಪ ಇದೆಯಲ್ಲ, ಅಲ್ಲಿ ನೀವು ಹಿಂದಿನ ಕಾಲಕ್ಕೆ ಹೋಗಿ ಅದನ್ನು ನೆನಪಿಸ್ಕೊಳ್ಳಿ. ಎಷ್ಟು ದುಃಖ ಆಗಿರಬೇಡ. ತಮ್ಮ ಗುರುಗಳ ಕಾಲದಲ್ಲಿ ವಿಜಯನಗರದ ವೈಭವವನ್ನು ನೋಡಿದವರು, ಅವರು 40 ವರ್ಷ ಚಿಕ್ಕವರು ವ್ಯಾಸತೀರ್ಥರಿಗಿಂತ. ಈಗ ಅದರ ಅವನತಿಯನ್ನು ನೋಡ್ತಾ ಏನು ದುಃಖ ಪಟ್ಕೊಂಡು ಹಾಡಿರಬೇಡ. ಅವರು ಯಥಾಬಲಂ, ಅವರ ಬಲ ಎಷ್ಟಿತ್ತೋ ಅಷ್ಟು ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಏನು ಮಾಡೋಣ? ಅದರಿಂದಾಗಿ ಒಬ್ಬ ಮಿತ್ರನಾದವನ ಕರ್ತವ್ಯ ಏನು ಅಂದರೆ, ಅವನ ಶಕ್ತಿ ಇದ್ದಷ್ಟು ಅವನಿಂದ ದಂಡನೆಯನ್ನು ಪಡೆದರು, ಅವನಿಂದ ಅವಮಾನ ಆದರೂ ಅವನನ್ನು ಪ್ರಯತ್ನ ಪಡಬೇಕು. ಅದರಿಂದಾಗಿ ನಾನು ಬಂದಿದ್ದೀನಿ. ಗೊತ್ತು ಮ್ಯಾನ್ ಹ್ಯಾಂಡಲ್ ಆಗತ್ತೆ ಅಂತ ಗೊತ್ತಿಲ್ವೇನು ನನಗೆ? ಮ್ಯಾನ್ ಹ್ಯಾಂಡ್ಲಿಂಗ್ ಆಗತ್ತೆ ಗೊತ್ತು ನನಗೆ, ಆದರೂ ಬಂದಿದ್ದೇನೆ. ತತ್ಸಮರ್ಥಂ ಶುಭಂ ವಾಕ್ಯಂ ಧರ್ಮಾರ್ಥ ಸಹಿತಂ ಹಿತಂ ಧಾರ್ತರಾಷ್ಟ್ರಸ್ಸಹ ಮಾತ್ಯೋ ಗ್ರಹೀತುಂ ವಿದುರಾರ್ಹತಿ. ಸಮರ್ಥವಾದ ಒಳ್ಳೆಯದಾದ ಧರ್ಮ ಅರ್ಥಗಳಿಂದ ಕೂಡಿರುವ ಹಿತವಾದ ಮಾತನ್ನು ಅವನು ಸ್ವೀಕರಿಸಲು ಯೋಗ್ಯನಿದ್ದಾನೆ. ಸ್ವೀಕರಿಸ್ತಾನ ಇಲ್ವಾ? ಬೇರೆ. ಹಿತಂ ಹಿಧಾರ್ತರಾಷ್ಟ್ರಾಣಾಂ ಪಾಂಡವಾನಾಮಥೋ ಹಿತಂ ಪೃಥಿವ್ಯಾಂ ಕ್ಷತ್ರಿಯಾಣಾಂಚ ಯತಿಶ್ಯೇಹಂ ಅಮಾಯಯ. ಅಮಾಯಯ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ. ಯಾಕೆಂದ್ರೆ ಇವರಿಬ್ಬರು ಹೊಡೆದಾಡ್ಕೊಂಡ್ರೆ ನನಗೆ ಲಾಭ ಆಗಬೇಕಾಗಿಲ್ಲ. ಇಬ್ಬರ ನಡುವೆ ಜಗಳ ತಂದಿಟ್ಟು, ಎರಡು ಕಮ್ಯುನಿಟಿಗಳ ನಡುವೆ ಜಗಳ ತಂದಿಟ್ಟು ಅದನ್ನು ಆನಂದ ಮಾಡಲಿಕ್ಕೆ ನಾನು ಬ್ರೇಕಿಂಗ್ ನ್ಯೂಸ್ ಕಾಯ್ತಾ ಇರೋ ಬಕಪಕ್ಷಿ ಅಲ್ಲ. ಹೀಗಾಗಿ ನನಗೇನು ಆಗಬೇಕಾಗಿಲ್ಲ. ಅಮಾಯಯ ಯತಿಷ್ಯೆ. ಮಾಯ ಅಂದರೆ ಕಾಪಟ್ಯ, ಅಮಾಯಯ ಅಂತಂದರೆ ಕಾಪಟ್ಯವಿಲ್ಲದೆ. ಯತಿಷ್ಯೆ ಪ್ರಯತ್ನ ಪಡ್ತೇನೆ. ಹಿತೇ ಪ್ರಯತಮಾನಂ ಮಾಂ
ಶಂಕೆ ದುರ್ಯೋಧನೋ ಯದಿ ಹೃದಯಸ್ಯ ಚ ಮೇ ಪ್ರೀತಿ ಆನ್ರಣ್ಯಂಚ ಭವಿಷ್ಯತಿ. ಆದರೆ ದುರ್ಯೋಧನನಿಗೆ ನಮ್ಮ ಮೇಲೇನೆ ಡೌಟು. ಪಾಂಡವರಿಗೆ ಹಿತವನ್ನು ಉಂಟು ಮಾಡುವ ಸಲುವಾಗಿ ನನಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ದುರ್ಯೋಧನನಿಗೆ ಅನುಮಾನ ಬಂತು ಅಂತ ಇಟ್ಕೊಳ್ಳೋಣ. ಆದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಏಕೆಂದರೆ ಆನ್ರಣ್ಯಂಚ ಭವಿಷ್ಯತಿ, ನಾನು ನಿಶ್ಚಿಂತನಾಗಿಯೇ ಇದ್ದೇನೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ, ಅವನ ಕೈಲಾಗಲಿಲ್ಲ, ಅವನದನ್ನು ಒಪ್ಕೊಳ್ಳಿಲ್ಲ ಅಷ್ಟೇ ಅಂತ ನಾನು ನಿಶ್ಚಿಂತನಾಗಿಯೇ ಇರ್ತೇನೆ. ಜ್ಞಾತೀನಾಂಚ ಮಿಥೋ ಭೇದೆ ಯನ್ಮಿತ್ರಂ ನಾಭಿಪದ್ಯತೆ ಸರ್ವಯತ್ನೇನ ಮಾಧ್ಯಸ್ಥ್ಯಂ ನ ತನ್ಮಿತ್ರಂ ವಿದುರ್ಬುಧಾಃ. ಅಲ್ಲ, ಕೌರವ ಪಾಂಡವರಿಗೆ ಯುದ್ಧ ಆದರೆ ಕೆಟ್ಟ ಹೆಸರು ಕೃಷ್ಣನಿಗೆ ಬರುತ್ತೆ. ಬರಲಿ, ಈ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಪ್ರಯತ್ನವನ್ನೇ ಮಾಡದವ ನನ್ನ ಮಿತ್ರ ಅನ್ನಲ್ಲ, ಅಂಜುಬುರುಕ ಅಂತಾರೆ. ನಾನು ಪ್ರವೇಶಿಸಿಯೇ ಅವರಿಬ್ಬರ ನಡುವೆ ಪ್ರಯತ್ನಿಸಬೇಕಾಗಿಲ್ಲ. ನಾನು ಪ್ರವೇಶಿಸಿಯೂ ಯುದ್ಧ ಆಗತ್ತೆ, ಪ್ರವೇಶಿಸದಿದ್ದರೂ ಯುದ್ಧ ಆಗತ್ತೆ. ಪ್ರವೇಶಿಸದಿದ್ದರೂ ಯುದ್ಧ ಆದರೂ ದೂರದಿಂದ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಇವರಿಬ್ಬರ ಜಗಳವನ್ನು ಅಂತ ಹೇಳ್ಬೋದಲ್ವಾ? ಅನ್ನೋರು ಹೆಂಗಿದ್ರು ಅಂತಾರೆ, ಏನು ಮಾಡಿದ್ರು ಅಂತಾರೆ. ಏನು ಮಾಡ್ಲಿಕ್ಕಾಗತ್ತೆ? ನೋಡಿದ್ಯಾ, ಕೃಷ್ಣ ಬರ್ಬೋದಿತ್ತು ಅಂತಾರೆ. ಬಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಲಿಲ್ಲ ಅಂತಾರೆ. ನ ಮಾಂ ಬ್ರೂಯುರಧರ್ಮಿಷ್ಠ ಮೂಢಾ ಹೃದಸ್ತಥಾ ಶಕ್ತೋ ನಾವಾರಯತ್ ಕೃಷ್ಣ ಸಂರಬ್ಧಾನ್ ಕುರು ಪಾಂಡವಾನ್. ಬರದೇ ಮಾಡಿದರೆ ಹೆಚ್ಚು ಬೈತಾರೆ, ಬಂದು ಮಾಡಿದ್ರೆ ಕಡಿಮೆ ಬೈತಾರೆ. ಓ ಪ್ರತಿಗಾಮಿ ಅಂತಾರೆ. ಪ್ರತಿಗಾಮಿ ಅಂತ ಒಂದು ಪದ ಇದೆ. ಪ್ರೊಟಾಗನಿಸ್ಟ್ ಅಂತನ್ನುವ ಇಂಗ್ಲೀಷಿನ ಅನುವಾದ ಪ್ರತಿಗಾಮಿ ಅಂತ. ಪ್ರತಿಗಾಮಿ ಅಂದರೆ ಪ್ರಗತಿಗೆ ಅನುಕೂಲ ಆಗುವ ಹಾಗೆ ನಡ್ಕೊಳ್ಳೋದು, ಅದರ ಒಳಗಡೆಯಿಂದ ಪ್ರಗತಿಗೆ ವಿರುದ್ಧವಾಗಿರೋದು. ಪಾಪ ಒಳ್ಳೆಯದಕ್ಕೆ ಪ್ರಯತ್ನ ಪಟ್ಟ ಎಲ್ಲ ಸನಾತನ ಧರ್ಮದವರನ್ನು ಪ್ರತಿಗಾಮಿ ಅಂತ ಬೈದದ್ದಿದೆ. ಶಂಕರಾಚಾರ್ಯರಿಂದ ಹಿಡಿದು ಮೊನ್ನೆಯ ಪೇಜಾವರ ಸ್ವಾಮಿಗಳ ತನಕ ಬುದ್ಧಿಲದ್ದಿ ಜೀವಿಗಳೆಲ್ಲ ಪ್ರತಿಗಾಮಿ ಅಂತಲೇ ಕರೆದಿರೋದು. ಮೇಲ್ನೋಟಕ್ಕೆ ಪ್ರಯತ್ನ ಪಡ್ತಾರೆ, ಒಳಗಡೆ ಆಗಿರೋದಿಲ್ಲ ಅಂತ. ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ KS ಭಗವಾನ್ ಬರೆದದ್ದು. ಆ ಪುಸ್ತಕ ಅವನು ಬರೆದಿದ್ದೀನಿ ಅಂತ ಅವನಿಗೆ ಮರ್ತೋಗಿತ್ತು. KS ಭಗವಾನ್ಗೆ ಮರ್ತೋಗಿತ್ತು. ಇರಲಿ, ಹೀಗಾಗಿ ಅದರದ್ದೊಂದು ತಮಾಷೆ ಉಂಟು. ಹೀಗಾಗಿ ಭಾಗವಹಿಸಿ ಅಂದರೆ, ಭಾಗವಹಿಸಿ ತಡಿಲಿಕ್ಕಾಗಲಿಲ್ಲ ಅಂದರೆ ಪ್ರತಿಗಾಮಿ ಅಂತ ಬೈಬಹುದು. ಭಾಗವಹಿಸದೆ ತಡೆದ್ರೆ, ಭಾಗವಹಿಸದೆ ಅವರಿಬ್ಬರಿಗೆ ಯುದ್ಧ ಆದರೆ ಇನ್ನೂ ಹೆಚ್ಚು ಬೈತಾರೆ ನನಗೆ ಗೊತ್ತದು. ಮಮ ಧರ್ಮಾರ್ಥಯುಕ್ತಂ ಹಿ ಶ್ರುತ್ವಾ ವಾಕ್ಯಮನಾಮಯಂ ನಚೇತ್ ಆದಾಸ್ಯತೆ ಬಾಲೋ ದಿಷ್ಟಸ್ಯ ವಶಮೇಷ್ಯತಿ. ವಾಸ್ತವ ಏನು? ನಾನು ಪ್ರಯತ್ನ ಪಟ್ಟು ಅವರಿಬ್ಬರೂ ಸಂಧಾನ ಆಗಲಿಲ್ಲ ಅಂದರೆ ದೈವ ಸಂಕಲ್ಪ ಅಂತ ಅರ್ಥ. ಅಹಾಪಯನ್ ಪಾಂಡವಾನಾಂ ಹಿತಾರ್ಥಂ ಶಮಂ ಕುರೂಣಾಂ ಸಹ ತರ್ವರಾಜಭಿ ಪುಣ್ಯಂಚ ಮೇ ಸ್ಯಾಚ್ಚರಿತಂ ಮಹಾರ್ಥಂ ಮುಚ್ಚೇರಂಶ್ಚ ಕುರವೋ ಮೃತ್ಯುಪಾಚಾತ್. ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಪಾಂಡವರಿಗೆ ಹಿತವನ್ನು ಬಯಸದೇ ಇರೋದು ಅಂತ ಅರ್ಥ ಅಲ್ಲ. ಅವರಿಬ್ಬರು ಯುದ್ಧ ಮಾಡಬಾರದು ಅಂದರೆ ಪಾಂಡವರು ಪಾಲನ್ನೇ ಕೇಳಬಾರದು, ಯುದ್ಧವೇ ಆಗಲ್ಲ, ಅದು ಅಲ್ಲ. ಅದನ್ನು ಒಳ್ಳೆ ನಡೆ ಅಂತ ಅನ್ನಲ್ಲ. ಯಾಕೆ ಜಗಳ? ಉಗ್ರಗಾಮಿಗಳ ಜೊತೆ ಸೇರ್ಕೊಂಬಿಡಿ ಅವ್ರ ಜೊತೆಗೆ ಅಂತ ಹೇಳಿದ ಹಾಗಿರುತ್ತದು. ಅತ್ಯಂತ ಅಸಂಗತ ಅದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಹಾಪಯನ್ ಪಾಂಡವಾನಾಂ ಹಿತಾರ್ಥಂ, ಪಾಂಡವರ ಹಿತವನ್ನು ಬಿಡದೇನೆ ಶಮಂ ಕುರುಣಾಂ, ಕೌರವರ ಜೊತೆಗೆ ಶಾಂತಿ ಒಪ್ಪಂದ ಮಾಡಿಕೊಳ್ಳಿಕ್ಕೆ ನಾನು ತಯಾರು. ಪುಣ್ಯಂಚಮೇ ಚರಿತಂ, ಪುಣ್ಯಂಚಮೇ ಸ್ಯಾತ್ ಚರಿತಂ ಮಹಾರ್ಥಂ, ಆ ನಡೆ ಇದೆಯಲ್ಲ ಮಹಾರ್ಥಂ ಸ್ಯಾತ್, ಒಳ್ಳೆ ಲಾಭ ಮುಂದೆ ಜಗತ್ತಿಗೆ ತಂದುಕೊಡುತ್ತೆ. ಮುಚ್ಚೇರಂಶ್ಚ ಕುರವೋ ಮೃತ್ಯುಪಾಶಾತ್, ಕುರುಗಳು ಮೃತ್ಯುವಿನ ಹಗ್ಗದಿಂದ ಬಿಡುಗಡೆಗೊಳ್ಳುತ್ತಾರೆ ಕೂಡ. ಅಪಿ ವಾಚಂಭಾ ಚಮಾಣಸ್ಯ ಕಾಮ್ಯಾಂ ಧರ್ಮಾರಾಮಾಂ ಅರ್ಥವತೀ ಮಹಿಂತ್ರಾಂ
ಅಪೇಕ್ಷೇರಂಧಾರ್ಥ ರಾಷ್ಟ್ರ ಸಮಗ್ರಾಂ ಮಾಂಚ ಪ್ರಾಪ್ತಂ ಕುರವ ಪೂಜಯೇಯು. ಕಾಮ್ಯಾಂ ಅವರಿಗೆ ಯೋಗ್ಯವಾದ ವಾಚಂ ಮಾತನ್ನು ಭಾಷಮಾಣಸ್ಯ ನುಡಿಯುವ ನಾನು. ಇನ್ನು ಎಂತಹ ಮಾತು? ಧರ್ಮಾರಾಮಾಂ ಧರ್ಮವೇ ಅದರ ಮುಖ್ಯ ಗುರಿ. ಅರ್ಥವತೀಂ ಎಲ್ಲರಿಗೂ ಪ್ರಯೋಜನ ಆಗತ್ತೆ. ಅಹಿಂಸ್ರಾಂ ಹಿಂಸೆಯ ಸೋಂಕು ಇರುವುದಿಲ್ಲ. ಆ ತರಹದ ನನ್ನ ಮಾತನ್ನು ಅಪೇಕ್ಷೇರನ್ ಕೌರವರು ಬಯಸಿದರೆ ಮಾಂ ಕುರವಃ ಪೂಜಯೇಯು ಅವರೆಲ್ಲರೂ ನನ್ನನ್ನು ಗೌರವಿಸ್ತಾ ಇರ್ತಾರೆ. ಗೌರವಿಸೋದಿಲ್ಲ ಅಂದರೆ ಇದನ್ನು ಇವ್ರು ಕೇಳೋದಿಲ್ಲ ಅಂತನೂ ಅರ್ಥ. ನಚಾಪಿ ಮಮ ಪರ್ಯಾಪ್ತಾ ಸಹಿತ ಸರ್ವಪಾರ್ಥಿವಾ ಕ್ರುದ್ಧಸ್ಯ ಪ್ರಮುಖೆ ಸ್ಥಾತುಂ ಸಿಂಹಸ್ಯೇವ ಇತರೇ ಮೃಗಾ. ಆಮೇಲೆ ನಿನ್ನ ಕನ್ಸರ್ನ್ ಕಾಳಜಿ ವಿದುರ ನನಗರ್ಥ ಆಗತ್ತೆ. ಯಾರಾದರೂ ಇವನನ್ನು ಒತ್ತೆ ಇಟ್ಕೊಂಡ್ಬಿಟ್ರೆ, ಕೃಷ್ಣನನ್ನು ಒತ್ತೆ ಇಟ್ಕೊಂಡು ನಿಮಗೆ ಕೃಷ್ಣ ಬೇಕು ಅಂತಾದರೆ ನವರಂಧ್ರಗಳನ್ನು ಮುಚ್ಕೊಳ್ಬೇಕು ಅಂತ ಅವರಂದರೆ ಅಂತ ನಿಂದು ಸಾಧ್ಯವೇ ಇಲ್ಲ ನನ್ನನ್ನು ಬಂಧಿಸಲಿಕ್ಕೆ. ನಚಾಪಿ ಮಮ ಪರ್ಯಾಪ್ತಾ ಸಹಿತಾ ಎಲ್ಲ ಇಡೀ ರಾಜರು ಎಲ್ಲ ರಾಜರು ಬಂದರು ಅವರವರ ಸೈನ್ಯದೊಂದಿಗೆ. ನ ಮಮ ಪರ್ಯಾಪ್ತಾ ಯಾರೂ ಕೂಡ ನನ್ನನ್ನು ಬಂಧಿಸಲು ಶಕ್ತರಲ್ಲ. ಹೇಗೆ ಕ್ರುದ್ಧಸ್ಯ ಪ್ರಮುಖೇ ಸ್ಥಾತುಂ ನಾನು ಮುನಿದರೆ ನನ್ನ ಮುಂದೆಯೂ ಯಾರೂ ನಿಲ್ಲಕ್ಕಾಗಲ್ಲ. ಸಿಂಹಸ್ಯೇವ ಇತರೇ ಮೃಗಾ ಸಿಂಹದ ಎದುರು ಬೇರೆ ಮೃಗಗಳಿಗೆ ನಿಲ್ಲಿಕ್ಕೆ ಹೇಗಾಗಲ್ವೋ ಹಾಗೆ. ಅಂದರೆ ಕೃಷ್ಣ ಹೇಳ್ತಾ ಇರೋದು ಆ ತಲೆಮಾರಿನ ಸಿಂಹ, ಅವನ ತಲೆಮಾರಿನ ಸಿಂಹ, ಈ ತಲೆಮಾರಿನ ಸಿಂಹ ಅಲ್ಲ. ನಾವೀಗ ಏನು ಯಾವುದಾದ್ರು ಟಿ ವಿ ಅದು ಡಿಸ್ಕವರಿ ಚಾನಲಲ್ಲಿ ನೋಡೋ ಸಿಂಹ ಅಲ್ಲ. ಯಾಕೆಂದರೆ ಅದರದ್ದು ತಳಿಯೇ ಮಿಶ್ರಿತ ಆಗಿ ಸಂಕರ ಜಾತಿಗೆ ಒಳಪಟ್ಟು ಅದೊಳ್ಳೆ ತೋಳದ ಇನ್ನೊಂದು ಎಕ್ಸ್ಪ್ಯಾನ್ಷನ್ ಥರ ಕಾಣುತ್ತೆ. ಅವನ ಕಾಲದ ಸಿಂಹ ಅದೇ ಹೆದರಿಸುತ್ತೆ ಅದು. ಇತ್ಯೇವ ಮುಕ್ತ. ಅದರಿಂದಾಗಿ ನಾವು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಮಹಾಭಾರತದ ಸಿಂಹ ಅವೆಲ್ಲ ಈ ಸಿಂಹ ಅಲ್ಲ ಅಂತ ಹೇಳ್ತಾ ಇರ್ಬೇಕು ಆಗಾಗ ಜನರಿಗೆ. ಯಾಕೆಂದ್ರೆ ಮಕ್ಕಳಿಗೆ ಈ ಪ್ರತಿಮೆಯನ್ನು ನಾವು ಈ ದೃಷ್ಟಾಂತವನ್ನು ಕೊಡೋದು, ಅವರು ಡಿಸ್ಕವರಿ ಚಾನಲ್ ನೋಡೋದು, ಕೃಷ್ಣನು ಹೀಗೆ ಅನ್ಕೊಂಡ್ಬಿಟ್ರೆ ಗತಿ ಏನು? ಅದರಿಂದಾಗಿ ಕಷ್ಟ. ಇತ್ಯೇವ ಮುಕ್ತ್ವಾ ವಚನಂ ವೃಷ್ಣೀನಾಂ ಋಷಭಸ್ತದಾ ಶಯನೇ ಸುಖ ಸಂಸ್ಪರ್ಶೆ ಶಿಷ್ಯೇ ಯದು ಸುಖಾವಹ. ಈ ರೀತಿಯಾಗಿ ನುಡಿದು ಕೃಷ್ಣ ಸುಖ ಸಂಸ್ಪರ್ಶೆ ಮಿದುವಾದ ದಪ್ಪವಾಗಿರುವ ಶಯನೇ ವಿದುರನ ಮನೆಯಲ್ಲಿ ಶಿಷ್ಯೆ ಸುಖವಾಗಿ ಮಲಗಿದ. ನಿಶ್ಚಿಂತನಾಗಿ ದೇವರು ಮಲಗಿದ. ಎದ್ದು ಟೆನ್ಷನ್ನಲ್ಲಿ ನಾಳೆ ಏನಾಗುತ್ತೋ ಏನೋ ಅಂತ ಹೇಳಿ, ನಾಳೆ ಸರಿಯಾದ ಟೈಮಿಗೆ ಹೇಳ್ತೇನೋ ಇಲ್ವೋ ಅಂತ ಹೇಳಿ ಅಲಾರ್ಮ್ ಇಟ್ಕೊಂಡು ಅದ್ಯಾವುದು ಮಾಡಲಿಲ್ಲ. ಸುಖವಾಗಿ ಮಲಗಿದ. ಇತಿ ಶ್ರೀಮನ್ಮಹಾಭಾರತೆ ಉದ್ಯೋಗ ಪರ್ವಣಿ ಅಶೀತಿತಮೋಧ್ಯಾಯ. ಹೀಗೆ 80ನೇ ಅಧ್ಯಾಯದ ಮುಗಿತಾಯ. ವೈಶಂಪಾಯನೋವಾಚ ತಥಾ ಕಥಯತೋರೇವಾ ತಯೋರ್ಬುದ್ಧಿಮತೋಸ್ತದಾ ಶಿವಾ ನಕ್ಷತ್ರ ಸಂಪನ್ನ ಸಾವ್ಯತೀಯಾಯ ಶರ್ವರಿ. ಈ ರೀತಿಯಾಗಿ ಮಾತಾಡ್ತಾ ಇರುವಾಗಲೇ ರಾತ್ರಿ ಬಹಳ ಹೊತ್ತಾಗಿ ಬಿಟ್ಟಿತ್ತು. ಧರ್ಮ್ಯಾ ರಮ್ಯಾಶ್ಚಾರ್ಥವತೀ ವಿಚಿತ್ರಾರ್ಥ ಪದಾಕ್ಷರಾ ಶೃಣ್ವತೋ ವಿವಿಧಾ ವಾಚಃ ವಿದುರಸ್ಯ ಮಹಾತ್ಮನಃ. ಬೆಳಗ್ಗೆ ಹೇಳ್ತಾ ಇರಬೇಕಾದ್ರೆ ಧರ್ಮ್ಯಾ ಪುಣ್ಯಕರವಾದ, ರಮ್ಯಾ ಮನೋಹರವಾದ, ಅರ್ಥವತೀ ಅರ್ಥವತ್ತಾದ, ವಿಚಿತ್ರಾರ್ಥ ಪದಾಕ್ಷರಾ ಒಳ್ಳೆ ಕಾವ್ಯದ ಜಾಣ್ಮೆಯಿಂದ ಹೆಣೆದ, ವಿವಿಧಾ ವಾಚಃ ಥರಥರದ ಮಾತುಗಳನ್ನು ಶೃಣ್ವತಃ ಕೇಳ್ತಾ ವಿದುರನೂ ಎದ್ದ, ಕೃಷ್ಣನೂ ಎದ್ದ. ಬಂದಿಗಳು ಹೊಗಳು ಭಟರು, ಸೂತರು PA ಮತ್ತು ಡ್ರೈವರ್ಸು, ಮಾಗಧರು ಹಿಂದಿನವರ ಚರಿತ್ರೆಯನ್ನು ಹೇಳಬೇಕು. ಬೆಳಗ್ಗೆ ಎದ್ದು ಕೂಡಲೇ, ಈಗ ಅವ್ರು ಯಾರೂ ಇಲ್ವಲ್ಲ, ಸೂತರು ಮಾಗಧರು ಬಂದಿಗಳು ಯಾರೂ ಇಲ್ಲ.
ನಮಗೆ ನಾವೇ ವಂದಿಗಳಾಗದೆ ಹೋದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮಾಗಧರ ಆದರೂ ಆಗಬೇಕು ಎದ್ದು. ಅದಕ್ಕಾಗಿ ನಮ್ಮ ಹಿಂದಿನವರ ಚರಿತ್ರೆಯನ್ನು ಮಂಗಳಾಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಇಂಥದ್ದು ತುಂಬಿಲ್ಲ ಅಂತಿಲ್ಲ. ಭೋಗ ಮಾಡಬೇಕು ಅಂದರೆ ಈ ಥರ ರಾಜರ ಕ್ವಾಲಿಟಿ ಇರಬೇಕು. ಅವ್ರು ಯಾವುದನ್ನು ರಕ್ಷಣೆ ಮಾಡ್ತಾ ಇದ್ರು? ಪರ್ವತವನ್ನು ರಕ್ಷಣೆ ಮಾಡ್ತಾ ಇದ್ರು. ಪರ್ವತದಿಂದ ನಮಗೆ ಇಳಿದು ಬಂದದ್ದು ನೀರು. ಆ ನೀರನ್ನು ಕುಡಿದು ನಮಗೆ ಬರಬೇಕಾದದ್ದು ವೇದಾದಿ ಸಾಹಿತ್ಯ. ಇದನ್ನು ಈ ವೇದಾದಿಗಳನ್ನು ಓದಬೇಕಾದ್ರೆ ನಮಗೆ ಗ್ರಹಗಳ ಸಂಪತ್ತಿ ಇರಬೇಕು. ಅದೆಲ್ಲ ಸರಿಯಾಗಿ ಕೂಡಬೇಕು ಅಂದರೆ ಈ ಮಂಗಳಾಷ್ಟಕವನ್ನು ಚಿಂತನೆ ಮಾಡಬೇಕು. ಅಲ್ಲೇ ಇರೋದನ್ನು ನಾನು ಹೇಳಿದ್ದು. ಹೀಗಾಗಿ ಮೂರು ನಾಲ್ಕು ಅದೇ ನೆಕ್ಸ್ಟ್ ಹೋಗ್ಬೇಕು. ಅದರಿಂದಾಗಿ ಮಾಗಧರ ಕೆಲಸ ಅವತ್ತು ಅಲ್ಲಿ ಮಾಡ್ತಾ ಇದ್ರು ಅವರು. ಹಿಂದಿನ ಇತಿಹಾಸವನ್ನು ನೆನಪಿಸಿಕೊಳ್ಳೋದು ಅಂದರೆ ಯಾವ ಇತಿಹಾಸ ಅದು? ನಮ್ಮಲ್ಲಿ ಇತಿಹಾಸ ಅಂತಂದರೆ ಯಾವುದು ಅನುಕರಣೀಯಾಂಶವೋ ಅದು. ಯಾವುದು ಅನುಕರಣೀಯಾಂಶ ಅಲ್ಲ ಅದನ್ನು ಇತಿಹಾಸ ಅಂತ ನಾವು ಪರಿಗಣಿಸ್ತಾ ಇರಲಿಲ್ಲ. ಯಾವುದೋ ರಾಯ ಯಾವುದೋ ದೇಶದ ಮೇಲೆ ದಂಡೆತ್ತೋದ ಈ ಬರೇ ಇಸ್ವಿಗಳನ್ನ ನೆನಪಿಟ್ಕೊಳ್ಳೋದು ಇತಿಹಾಸ ಅನ್ಕೊಂಡ್ಬಿಟ್ಟಿವೆ ಇವು. ಅದರಿಂದ ಕಲಿಯಬೇಕಾದ ಪಾಠ ಇತಿಹಾಸ ಅಷ್ಟೇ. ಅದರಿಂದ ಆ ತರಹದ ಮಾತುಗಳಾಯಿತು. ಕಥಾಭಿರನುಕೂಲಾಭಿ ರಕ್ತಸ್ಯಾಮಿತ ತೇಜತಃ ಅಕಾಮಸ್ಯೈವ ಕೃಷ್ಣಸ್ಯ ಸಾವ್ಯತೀಯಾಯ ಚರ್ವರಿ. ಅನುಕೂಲವಾದ ಕಥೆಗಳಿಂದ ಮನಸ್ಸು ಪ್ರಸನ್ನವಾಗಿರಲಿಕ್ಕೆ ಬೇರೆ ಯಾವ ಬಯಕೆಯೂ ಅವನಿಗಿಲ್ಲ ಇದರಿಂದ. ಅದರಿಂದಾಗಿ ಆ ರಾತ್ರಿ ಸುಖವಾಗಿ ಕಳಿತು. ಯಾವ ರಾತ್ರಿಯಲ್ಲಿ ಬಯಕೆ ಇರೋದಿಲ್ವೋ ಮಾರನೇ ದಿವಸದ ಬೆಳಗು ಬಹಳ ಸುಖವಾಗಿ ಇರುತ್ತೆ ಅಂತಲೂ ಹೇಳಿದ ಹಾಗಾಯಿತು. ತತಸ್ತು ಸ್ವರ ಸಂಪನ್ನ ಬಹವಸ್ಸೂತಮಾಗಧಾ ಶಂಖದುಂದು ಬಿನಿರ್ಗೋಚೈ ಕೇಶವಂ ಪ್ರತ್ಯಬೋಧಯನ್. ಒಳ್ಳೆ ಸ್ವರದಿಂದ ಸೂತಮಾಗಧರು ಎಬ್ಬಿಸ್ತಾ ಇದ್ದಾರೆ. ಶಂಖದುಂದುಬಿ ನಿರ್ಘೋಷ ಆಗ್ತಾ ಇದೆ. ಬ್ರಹ್ಮಾದಿ ವಸುದೇವಾಂತಂ ವಂಶಂ ಸಮನುಕೀರ್ತಯನ್ ತುಷ್ಟುಬು ಪುಂಡರೀಕಾಕ್ಷಂ ಬಹವಃ ಸೂತಮಾಗಧಾ. ಬ್ರಹ್ಮದೇವರಿಂದ ಹಿಡಿದು ವಸುದೇವನವರೆಗಿನ ಸಮಗ್ರ ವಂಶವನ್ನು ಮಾಗಧರು ಹೇಳಿದರು. ತತ ಉತ್ಥಾಯ ದಾಚಾರ ಋಚಭಸ್ತರ್ವತಾತ್ವತಾಂ ಸರ್ವಮಾವಶ್ಯಕಂ ಚಕ್ರೆ ಪ್ರಾತಃ ಕಾರ್ಯಂ ಜನಾರ್ದನ. ಬೆಳಗ್ಗೆ ಎದ್ದು ಅವಶ್ಯಕವಾದ ಎಲ್ಲ ಕ್ರಿಯೆಗಳನ್ನು ಮಾಡಿದ. ಕೃತೋದಕ ಕೃತಜಪ ಹುತಾಗ್ನಿಸ್ತಮಲಂಕೃತ ತತ ಆದಿತ್ಯ ಮುದ್ಯಂತಂ ಉಪಾತಿಷ್ಠತ ಮಾಧವ. ಕೃತೋದಕ ಸ್ನಾನಾದಿಗಳನ್ನು ತೀರಿಸಿ, ಕೃತಜಪ ಜಪ ಮಾಡಿ, ಹುತಾಗ್ನಿ ಅಗ್ನಿಹೋತ್ರವನ್ನು ಮಾಡಿಕೊಂಡು, ಅಂದರೆ ಅವನು ಯಜುರ್ವೇದಿ ಕೃಷ್ಣ. ಯಾಕೆ ಅಂದರೆ ಒಂದು ಕ್ರಮ ಉಂಟು, ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ ಅಂತ. ಬಹಳ ಜನ ಜೈನರು ನೋಡಿ ವೇದದಲ್ಲಿ ಎರಡು ವಿರುದ್ಧವಾದ ಸ್ಟೇಟ್ಮೆಂಟು, ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ ಅಂತ ಹೇಳಿದ್ದಾರೆ. ಸೂರ್ಯ ಉದಯಿಸಿದಾಗ ಹೋಮ ಮಾಡಬೇಕು, ಉದಯಿಸೋದಕ್ಕಿಂತ ಮುಂಚೆ ಹೋಮ ಮಾಡಬೇಕು ಅಂತ ಗೊಂದಲ ಇದೆ ಅಂತ. ಗೊಂದಲ ಇಲ್ಲ, ಯಜುರ್ವೇದಿಗಳು ಮೊದಲು ಹೋಮ ಮಾಡಬೇಕು, ಋಗ್ವೇದಿಗಳ ನಂತರ ಹೋಮ ಮಾಡ್ತಾರೆ ಅಷ್ಟೇ. ಇಲ್ಲಿ ತತ ಆದಿತ್ಯ ಮುದ್ಯಂತಂ ಅಂತುಂಟು. ಆಮೇಲೆ ಸೂರ್ಯೋದಯ ಉದಯಿಸುವ ಸೂರ್ಯನನ್ನು ಸ್ತೋತ್ರ ಮಾಡಿದ ಅಂತ. ಉಪಾತಿಷ್ಠತ ಅಂದರೆ ಸ್ತೋತ್ರ ಮಾಡೋದು ಅಂತ. ಕೃತೋದಕ ಸ್ನಾನ ಮಾಡಿ, ಕೃತಜಪ ಹುತಾಗ್ನಿ, ಆಮೇಲೆ ಸಮಲಂಕೃತ ಅಲಂಕಾರ ಮಾಡಿಕೊಂಡು, ಆಮೇಲೆ ತತ ಆದಿತ್ಯ ಮುದ್ಯಂತಂ ಉದಯಿಸುವ ಸೂರ್ಯನನ್ನು ಕುರಿತು ಪ್ರಾರ್ಥನೆ ಮಾಡಿದ. ಅತ ದುರ್ಯೋಧನಕರ್ಣ ಶಕುನಿಶ್ಚಾಪಿ ಸೌಬಲ ಸಂಧ್ಯಾಂ ತಿಷ್ಠಂತಮಭ್ಯಾಯನ್ ದಾಶಾರ್ಹಮಪರಾಜಿತಂ. ದುರ್ಯೋಧನ, ಕರ್ಣ, ಶಕುನಿ ಎಲ್ಲ ವಿದುರನ್ ಮನೆಗೆ ಬಂದ್ಬಿಟ್ರು. ಕೃಷ್ಣ ಅಲ್ಲಿ ಜಪ ಮಾಡ್ತಾ ಇರಬೇಕಾದ್ರೆ, ಸಂಧ್ಯಾವಂದನೆ ಮಾಡ್ತಾ ಇರಬೇಕಾದ್ರೆ ಹೀಗೆ ಕಾಯ್ತಾ ನಿಂತಿದ್ರಂತೆ ಅವರು. ಪ್ರೋಟೋಕಾಲ್ ಅದನ್ನು ಮಾಡಲೇಬೇಕು ಅವರು. ಆಚಕ್ಯುಸ್ತೇತು ಕೃಷ್ಣಸ್ಯ ಧೃತರಾಷ್ಟ್ರಂ ಸಭಾಗತಂ ಕುರೂನ್ಶ್ಚ ಭೀಷ್ಮ ಪ್ರಮುಖಾನ್ ರಾಜ್ಞಸ್ಸರ್ವಾನ್ಶ್ಚ ಪಾರ್ಥಿವಾನ್ ತ್ವಾಂ ಅರ್ಥಯಂತೆ ಗೋವಿಂದ ದಿವಿ ಶಕ್ರಮಿವಾಮರಾಹ
ತಾನಭ್ಯನಂದದ್ಗೋವಿಂದ ಸಾಮ್ನಾ ಪರಮವಲ್ಗುಣ. ಅವರು ಬಂದು ವಿನೀತರಾಗಿ, ನಮ್ಮ ದುರ್ಯೋಧನ ಮಹಾನುಭಾವ ವಿನೀತನಾಗಿ, ಸ್ವಾಮಿ ಧೃತರಾಷ್ಟ್ರ ಈಗಾಗಲೇ ಸಭೆಗೆ ಬಂದು ಕುಳಿತಿದ್ದಾನೆ, ಭೀಷ್ಮಾದಿಗಳು ಕೂಡ ಸಭೆಯಲ್ಲಿ ನಿನಗಾಗಿ ಕಾದಿದ್ದಾರೆ, ಬರಬೇಕು ಅಂತ ವಿನೀತರಾಗಿ ಕೇಳಿಕೊಂಡ್ರಂತೆ. ತ್ವಾಂ ಅರ್ಥಯಂತೆ ಗೋವಿಂದ, ಹೇಗೆ ದಿವಿ ಶಕ್ರಮಿವಾಮರಾಹ, ದೇವಲೋಕದಲ್ಲಿ ದೇವತೆಗಳು ಇಂದ್ರನನ್ನು ಹೇಗೆ ಹಾಗೆ. ತಾನಭ್ಯನಂದದ್ ಗೋವಿಂದ ಸಾಮ್ನಾ ಪರಮವಲ್ಗುಣ, ಚೆನ್ನಾಗಿ ಮಾತನಾಡಿಸಿದ ಅಂತೆ ಕೃಷ್ಣ. ವಸ್ತುತಃ ಯುದ್ಧ ಮಧ್ಯದಲ್ಲೇ ಆ ರೀತಿ ರಸಾರ್ದ್ರವಾದ ಪ್ರಸಂಗಗಳು ಬರುತ್ತೆ, ಅನುರಾಗದಿಂದ ಆರ್ದ್ರವಾದ ಪ್ರಸಂಗಗಳು. ಈ ಸಾತ್ಯಕಿ ಮತ್ತು ದುರ್ಯೋಧನ ಎದುರಾದರು, ಅವಾಗ ದುರ್ಯೋಧನ ಸಾತ್ಯಕಿ ಆ ಚಿಕ್ಕಂದಿನಲ್ಲಿ ಕೈ ಕೈ ಹಿಡ್ಕೊಂಡು ಇಬ್ಬರು ಆಟ ಆಡ್ತಾ ಇದ್ದದ್ದು, ಓಡಾಡ್ತಾ ಇದ್ದದ್ದು, ಉಣ್ತಾ ಇದ್ದದ್ದು ಎಲ್ಲ ನೆನಪಿದೆಯೇ? ಏನು ಕಾಲ ಇಬ್ಬರು ಹೋರಾಡೋ ಹಾಗಾಗೋಯ್ತು ಅಂತಿದ್ದಕ್ಕೆ ಸಾತ್ಯಕಿ ಕರಗಲಿಲ್ಲ, ತಿರುಗಿಸಿ ಹೇಳಿದ ಅಂತ, ಎಲ್ಲ ನೀನೇ ತಾನೇ ಮಾಡಿದ್ದು, ಯುದ್ಧ ಬೇಕು ಅಂತ ನಿನಗೆ ಇದ್ದದ್ದು, ನಮಗಲ್ಲ ಅಂದಂತೆ. ಹಾಗೆ ಅಶ್ವತ್ಥಾಮಾಚಾರ್ಯ ಘಟೋತ್ಕಚ, ಹೌದು ಅದು ಒಂದು ಉಂಟು. ಮಗು ಅಂತ ಕರೀತಾರೆ, ಯಾರಿಗೆ ಮಗ ಅಂತ ಕೇಳ್ತಾನೆ ಘಟೋತ್ಕಚ. ಅಲ್ಲಪ್ಪ ನನ್ನ ಗೆಳೆಯನ ಮಗನೇ. ಅದು ಲೋಕದಲ್ಲಿ ಕ್ರಮ, ಗೆಳೆಯನ ಮಕ್ಕಳು, ಅಣ್ಣನ ಮಕ್ಕಳು ಅವರೆಲ್ಲ ನಮ್ಮ ಮಕ್ಕಳಿದ್ದ ಹಾಗೇನೆ, ನನಗೆ ನೀನು ಮಗನ ಹಾಗೆ, ನನಗೆ ನೀನು ಅಪ್ಪ ಅಲ್ಲ ಅಂತ ಹೇಳಿ ಹೋರಾಡ್ತಾನೆ. ಆಯಿತು, ಹಾಗಾದರೆ ನಾನು ಹೋರಾಡ್ತೇನೆ ಅಂತ ಘಟೋತ್ಕಚನನ್ನು ಮೂರ್ಛೆ ಬೀಳಿಸ್ತಾರೆ ಅಶ್ವತ್ಥಾಮಾಚಾರ್ಯರು. ಹಾಗೆ ಯುದ್ಧದ ಮಧ್ಯದಲ್ಲಿಯೂ ಕೂಡ ಆ ಒಂದು ಪ್ರೇಮಾರ್ದ್ರವಾದ ಪ್ರಸಂಗಗಳು ಬರ್ತವೆ. ತಾನಭ್ಯನಂದದ್ ಗೋವಿಂದ ತಥೋ ವಿಮಲ ಆದಿತ್ಯೆ ಬ್ರಾಹ್ಮಣೇಭ್ಯೋ ಜನಾರ್ದನ ದದೌ ಹಿರಣ್ಯಂ ವಾತಾಂಸಿ ಗವಾಶ್ವಾಂಶ್ಚ ಪರಂತಪಃ. ಆಮೇಲೆ ಸೂರ್ಯ ಸ್ಫುಟ ಆದ ಮೇಲೆ ಒಂದು ಸುಮಾರು 7:30-8 ಅಂತ ಆದಾಗ ಎಲ್ಲ ಬ್ರಾಹ್ಮಣರಿಗೆ ಬಂಗಾರವನ್ನು, ಬಟ್ಟೆಯನ್ನು ಪ್ರತಿ ದಿವಸ ಒಂದಿಷ್ಟು ದಾನ ಮಾಡೋದು ಅಂತ ಇಟ್ಕೊಂಡಿದ್ರು. ಅದು ಬೇರೆ ಬೇರೆ ಅವರಿಗೆ ದಾನ ಮಾಡ್ತಾ ಇದ್ದರು. ಕುದುರೆಗಳನ್ನು ಮತ್ತು ಹಸುಗಳನ್ನು ದಾನ ಮಾಡದಂತೆ. ವಿಸೃಷ್ಟವಂತಂ ರತ್ನಾನಿ ದಾಶಾರ್ಹಮಪರಾಜಿತಂ ತಿಷ್ಠಂತಮುಪಸಂಗಮ್ಯ ವವಂದೇ ಸಾರಥಿಸ್ತದಾ. ಆಮೇಲೆ ಅವರೆಲ್ಲರನ್ನು ಕಳಿಸಿ ತಯಾರಾಗ್ತಾ ಇರುವಾಗ ಸಾರಥಿ ಬಂದು ನಮಸ್ಕಾರ ಮಾಡಿದ. ತಥೋ ರಥೇನ ಚುಭ್ರೇಣ ಮಹತಾ ಕಿಂಕಿಣೀಕಿಣ ಹಯೋತ್ತಮಯುಜಾ ಶೀಘ್ರಂ ಉಪಾತಿಷ್ಠತ ದಾರುಕಃ. ಶುಭ್ರವಾದ ರಥ, ಮಹತಾ ಕಿಂಕಿಣೀಕಿನ, ಸದ್ದು ಮಾಡುವ ಗೆಜ್ಜೆಗಳನ್ನು ಕಟ್ಟಿರುವ ರಥ, ಅದನ್ನು ಹಯೋತ್ತಮ ಯುಜ, ಒಳ್ಳೆ ಶ್ರೇಷ್ಠವಾದ ಕುದುರೆ ಇದೆ, ಆ ರಥವನ್ನು ನೋಡಿದ. ತಸ್ಮೈ ರಥವರೋ ಯುಕ್ತ ಶುಶುಭೇ ಲೋಕವಿಶ್ರುತ ವಾಜಿಭಿ ಸೈನ್ಯ ಸುಗ್ರೀವ ಮೇಘ ಪುಷ್ಪ ಬಲಾಹಕೈಹಿ. ಆಮೇಲೆ ಶ್ರೇಷ್ಠವಾದ ರಥ, ಕೃಷ್ಣನದ್ದು ಲೋಕ ವಿಖ್ಯಾತವಾದ ರಥ. ಆ ಕುದುರೆಗಳಿಗೆ ಹೆಸರಿತ್ತು. ಸೈನ್ಯ ಅಂತ ಒಂದು ಕುದುರೆ ಹೆಸರು, ಸುಗ್ರೀವ ಅಂತ 2ನೇ ಕುದುರೆ ಹೆಸರು, ಮೇಘಪುಷ್ಪ, ಬಲಾಹಕ 4 ಕುದುರೆಗಳಿಗೆ ಆ ಹೆಸರು ಕೂಡ. ಸೈನ್ಯಸ್ತು ಶುಕಪತ್ರಾಭ ಸುಗ್ರೀವ ಕಿಂ ಶುಕಪ್ರಭ ಮೇಘಪುಷ್ಪೋ ಮೇಘವರ್ಣ ಪಾಂಡುರಸ್ತು ಬಲಾಹಕ. ಆ ಕುದುರೆ ಬಣ್ಣ ಎಲ್ಲ ಒಂದೇ ರೀತಿ ಇರಲಿಲ್ಲ. ಅರ್ಜುನನದ್ದು ಶ್ವೇತಹಯ. ಮುಂದೆ ವಿಸ್ತಾರವಾಗಿ ಯಾರ್ಯಾರ ಧ್ವಜ ಹೇಗೆ, ಯಾರ್ಯಾರ ರಥ ಹೇಗೆ ಅಂತ ಬರುತ್ತೆ, ಯಾರ್ಯಾರ ಕುದುರೆ ಹೇಗೆ ಅಂತ. ಇವನು ದೃಷ್ಟದ್ಯುಮ್ನ ಪಾರಾವತಾಶ್ವ ಅಂದರೆ ಕಂದು ಬಣ್ಣದ ಕುದುರೆಯವ. ಹಾಗೆಲ್ಲ ಉಂಟು. ಅಂದರೆ ಧ್ವಜ ಮತ್ತು ರಥ, ಅದ್ರ ಕುದುರೆಗಳನ್ನು ಹೇಳುವಲ್ಲಿ ಅವರ ಜೀವನದ ಒಂದು ಉದ್ದೇಶ ಅಲ್ಲಿ ಇರ್ತದೆ. ಇಲ್ಲಿ ಇಷ್ಟೇ, ಈ ಕೃಷ್ಣನದ್ದು ಮಾತ್ರ ಹೇಳ್ತಾ ಇದ್ದಾರೆ. ಮುಂದೆ ಅದು ಪ್ರತ್ಯೇಕವಾಗಿ ಅದು ಬರುತ್ತೆ. ಸೈನ್ಯಸ್ತು ಶುಕಪತ್ರಾಭ ಅಂತ. ಸೈನ್ಯ ಅಂತನ್ನುವ ಕುದುರೆ ಇದೆಯಲ್ಲ, ಅದು ಶುಕಪತ್ರಾಭ. ಪತ್ರ ಅಂದರೆ ರೆಕ್ಕೆ, ಶುಕಪತ್ರ ಅಂತಂದರೆ ಗಿಳಿಯ ರೆಕ್ಕೆ.
ನಸು ಹಸಿರು ಬಣ್ಣದ ಕುದುರೆ. ಸುಗ್ರೀವ ಕಿಂಶುಕ ಪ್ರಭಾ, ಸುಗ್ರೀವ ಅನ್ನುವ ಕುದುರೆ ಅದು ಕಿಂಶುಕ ಪ್ರಭಾ, ಕೆಂಪು ಬಣ್ಣದ ಕುದುರೆ. ಮೇಘ ಪುಷ್ಪೋ ಮೇಘವರ್ಣ, ಮೋಡದ ಹೂವು ಅಂತ ಒಂದು ಕುದುರೆ ಹೆಸರು ಮೇಘಪುಷ್ಪ. ಜೋರಾಗಿ ಹೇಳಿದ್ರೆ ಹೆಸರಿಟ್ಕೊಂಡ್ಬಿಡ್ತಾರೆ. ಮೇಘಪುಷ್ಪ ಏನ್ ಬೇಕಾದ್ರೆ ಮಾಡ್ತಾರೆ. ಮೇಘ ಪುಷ್ಪೋ ಮೇಘವರ್ಣ, ಒಂದು ಮೋಡದ ಬಣ್ಣ, ಅದು ಮೇಘಪುಷ್ಪ ಅಂತ ಕರೀತಾರೆ. ಪಾಂಡುರಸ್ತು ಬಲಾಹಕ, ಬಲಾಹಕ ಅಂತನ್ನುವ ಕುದುರೆ ಅನ್ನೋದು ಅದು ಪಾಂಡರ. ಪಾಂಡರ ಅಂತಂದರೆ ಒಂದು ತರಹ ಬಿಳಿ, ಈ ಗೋಡೆಯ ಮೇಲೆ ಇದೆಯಲ್ಲ ಈ ತರಹದ ಬಿಳಿ, ಪೂರ್ತಿ ಬಿಳಿ ಅಲ್ಲ, ಬೆಳ್ಳಂ ಬಿಳಿ ಅಲ್ಲ, ಅಚ್ಚ ಬಿಳಿ ಅಲ್ಲ, ಕ್ರೀಮ್ ಕಲರ್ ಅಂತ ಹೇಳ್ಬಹುದು. ದಕ್ಷಿಣಂ ಚಾವಹತ್ ಸೈನ್ಯ ಸುಗ್ರೀವಸ್ತವ್ಯತೋ ವಹತ್ ಪೃಷ್ಠವಾಹೌ ತಯೋರಾಸ್ತಾಂ ಮೇಘಪುಷ್ಪ ಬಲಾಹಕೌ. ಆಮೇಲೆ ರಥ ಕರೆಕ್ಟಾಗಿ 4 ಕುದುರೆಗಳಿರಲ್ಲ, 4 ಕುದುರೆಗಳು ಒಟ್ಟಿಗೆ ಹೊರಲ್ಲ, 2 ಸ್ಪೇರ್ ಆಗಿಟ್ಟಿರ್ತಾರೆ. 2 ಕುದುರೆ ಮುಂದೆ ನೋಡಿ. ದಕ್ಷಿಣಂ ಚಾವಹತ್ ಸೈನ್ಯ, ಸೈನ್ಯ ಬಲಗಡೆ, ಸಾರಥಿಯ ಬಲಗಡೆ, ಎದುರುಗಡೆ ಇರೋರಿಗೆ ಎಡಗಡೆ ಆಗತ್ತದು. ಸುಗ್ರೀವ ಸವ್ಯತೋ ಭವತ್, ಸಾರಥಿಯ ಎಡಗೈ ಕಡೆ ಸುಗ್ರೀವ ಅಂತ ಇತ್ತು. ಪೃಷ್ಠವಾಹೌ ತಯೋರಾಸ್ತಾಂ, ಅದರ ಹಿಂದ್ಗಡೆಯ ಭಾಗದಲ್ಲಿ ಅವೆರಡು ಕುದುರೆಗಳನ್ನು ಕಟ್ಟಿದ್ರು. ಇದು 2 ತರಹ ರಥದ ಚಿಂತನೆಗಳಿದೆ. ಒಂದು, ಎದುರುಗಡೆ 2 ಕುದುರೆ, ಹಿಂದ್ಗಡೆ 2 ಕುದುರೆ ಕಟ್ಟಿರ್ತಾರೆ. ಅದು ಸುಸ್ತಾದಾಗ ಈ 2 ಕುದುರೆಗಳನ್ನು ತಂದು ಅದನ್ನು ಹಿಂದೆಗಡೆ ತಗೊಂಡು ಹೋಗ್ತಾರೆ. ಇದು ಒಂದು. ಇನ್ನೊಂದು, ನೇರವಾಗಿ 2 ಕುದುರೆಗಳನ್ನು ನಿಲ್ಲಿಸುವ ಕ್ರಮವೂ ಉಂಟು. ಇಲ್ಲಿ ಯಾವುದೂ ಆಗಬಹುದು. ವಿಶ್ವಕರ್ಮ ಕೃತಾ ಪೀಡಾ ರತ್ನಜಾಲ ವಿಭೂಷಿತ ಆಶ್ರಿತಾವೈ ರಥೇ ತಸ್ಮಿನ್ ಧ್ವಜ ಎಷ್ಟಿರಶೋಭತ. ಆಮೇಲೆ ಕೃಷ್ಣನ ಧ್ವಜ ನಿಲ್ಲಿಸಿದ ಕೋಲು ಎಷ್ಟು ಚಂದ ಇತ್ತು ಅಂತ ಹೇಳ್ತಾರೆ. ವಿಶ್ವಕರ್ಮ ಕೃತಾ ಪೀಡಾ, ವಿಶ್ವಕರ್ಮ ಥರಥರದ ಗರಿಗಳನ್ನು ಅಂಟಿಸಿದ್ದಂತೆ. ಆ ರಥವನ್ನು ರಥದ ಮಧ್ಯದಲ್ಲಿ ಹೊರಟ ಆ ಕೋಲು ಧ್ವಜ ಇರುತ್ತಲ್ಲ, ಆ ಧ್ವಜದ ಕೋಲು ರತ್ನಜಾಲ ವಿಭೂಷಿತ, ರತ್ನದ ಹಗ್ಗದಿಂದ ಕೂಡಿತ್ತು. ಆಶ್ರಿತಾವೈ ರಥೇ ತಸ್ಮಿನ್ ಧ್ವಜ ಯಷ್ಟಿಹಿ ಅಂದರು. ವೈನತೇಯ ಸ್ಥಿತಸ್ತಸ್ಯಾಂ ಪ್ರಭಾಕರಮಿವ ಸ್ಪೃಶನ್ ತಸ್ಯ ಸತ್ವವತ ಕೇತೌ ಭುಜಗಾರಿರಚೋಭತಾಂ. ಪ್ರಭಾಕರಮಿವ ಸ್ಪೃಶನ್, ಆ ಚಿತ್ರಪಟದಲ್ಲಿ ಜೀವಂತವಾಗಿ ನೆಲೆಗೊಂಡ ಗರುಡ ಸೂರ್ಯನನ್ನೇ ಮುಟ್ಟುವಷ್ಟು ಇದ್ದ. ಪ್ರಭಾಕರಮಿವ ಸ್ಪೃಶನ್, ಪ್ರಭಾಕರ ಸೂರ್ಯನನ್ನು ಮುಟ್ಟುವ ಹಾಗೆ ಇದ್ದ. ತಸ್ಯ ಸತ್ವವತ ಕೇತೌ, ಆ ಕೃಷ್ಣನ ಕೇತೌ ಧ್ವಜದಲ್ಲಿ ಭುಜಗಾರಿಹೆ ಅಶೋಭತ, ಗರುಡನೇ ಇದ್ದ. ತನಗೆ ಯಾವ ರಥ ಇತ್ತೋ ಅದೇ ರೀತಿಯಾದ ರಥವನ್ನು ಕೃಷ್ಣ ಅರ್ಜುನನಿಗೆ ಕೊಟ್ಟಿದ್ದಾನೆ. ಅಲ್ಲಿ ಪ್ರಾಣ ಯಾವಾಗಲೂ ಇದ್ದ, ಪ್ರಾಣ ಜೀವಂತವಾಗಿದ್ದ. ಉಳಿದವ್ರದ್ದೆಲ್ಲ ಚಿತ್ರ, ಅವನು ಜೀವಂತವಾಗಿದ್ದ. ತಸ್ಯ ಕೀರ್ತಿ ಮತಸ್ತೇನ ಭಾಸ್ವರೇಣ ವಿರಾಜತ ಶುಶುಭೆ ಚಂದನ ಶ್ರೇಷ್ಠ ಪತಗೇಂದ್ರೇಣ ಕೇತುನಾ. ಈ ರೀತಿ ಪತಗೇಂದ್ರೇಣ ಕೇತುನ, ಗರುಡನೇ ಧ್ವಜವಾಗಿ ಕಂಗೊಳಿಸ್ತಾ ಇದ್ದ. ರುಗ್ಮಜಾಲೈ ಪತಾಕಾಭಿ. ವಿಷ್ಣು ಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತರು ಇದರ ಬಗ್ಗೆ ಒಂದು ಅತಿಶಯೋಕ್ತಿಯನ್ನು ನಿರೂಪಣೆ ಮಾಡಿದ್ದಾರೆ. ಕೃಷ್ಣ ಬೇರೆ ಸಂದರ್ಭದಲ್ಲಿ ಕೃಷ್ಣನ ತಲೆಯ ಮೇಲೆ ನಾನಿರ್ತೇನೆ ಅಂತ ಹೇಳಿ ಒಂದು ಅಳುಕು ಉಂಟಾಯ್ತಂತೆ ಗರುಡನಿಗೆ. ಕೆಲವೊಮ್ಮೆ ಕೃಷ್ಣ ಹೆಗಲ ಮೇಲೆ ಇಳಿಬಿಟ್ಟು ಕೂತಿರ್ತಾನೆ, ಕಾಲನ್ನು ಇಳಿಬಿಟ್ಟು. ಹಕ್ಕಿ ಅಂತ ಇಟ್ಟುಕೊಂಡ್ರೆ ಹಕ್ಕಿಯ ಹೆಗಲ ಮೇಲೆ ಕೂತಿರ್ತಾನೆ, ಕತ್ತಿನ ಮೂಲಕ ಅವನ ಕಾಲು ಇರುತ್ತೆ. ಅದರ ಪ್ರತಿಫಲನ, ದೇವರ ಆ ಮೂರ್ತಿಯ ಪ್ರತಿಫಲನ ಗರುಡನ 10 ಉಗುರುಗಳಲ್ಲಿ ಇರುತ್ತೆ. ಅಂದರೆ 10 ಸರ್ತಿ ಮೂರ್ತಿಯನ್ನು ಹೊತ್ತು ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡಿಕೊಂಡ ಹಾಗೆ ತೋರ್ತಾ ಇತ್ತು ಅದು ಅಂತ ತ್ರಿವಿಕ್ರಮ ಪಂಡಿತರು ಕಾವ್ಯದ ಶೈಲಿಯಲ್ಲಿ ಒಂದು
ಅತ್ಯುಕ್ತಿಯನ್ನು, ಉತ್ಪ್ರೇಕ್ಷೆಯನ್ನು ವಿಷ್ಣು ಸ್ತುತಿಯಲ್ಲಿ ಹೇಳ್ತಾರೆ. ರುಗ್ಮಜಾಲೈ ಪತಾಕಾಭಿ ಸೌವರ್ಣೇನ ಚ ಕೇತುನಾ ಬಭೂವ ಸರಥಶ್ರೇಷ್ಠ ಕಾಲ ಸೂರ್ಯ ಯುವೋದಿತ. ದೂರದಿಂದ ನೋಡಿದರೆ ಪ್ರಳಯ ಕಾಲದ ಸೂರ್ಯ ಬಂದಂತೆ ತೋರ್ತಾ ಇತ್ತು. ಪಕ್ಷಿಧ್ವಜ ವಿತಾನೈಶ್ಚ ರುಗ್ಮಜಾಲ ಕೃತಾಂತರೈ ದಂಡಮಾರ್ಗ ವಿಭಾಗೈಶ್ಚ ಸುಕೃತೈರ್ವಿಶ್ವಕರ್ಮಣ. ಮತ್ತೆ ಮೇಲ್ಛಾವಣಿಗಳು ಬಹಳ ಸೊಗಸಾಗಿ ಇದ್ದುವು. ಕೃಷ್ಣನ ರಥದ ಮೇಲ್ಛಾವಣಿ ಬಹಳ ಚೆನ್ನಾಗಿತ್ತು. ರುಗ್ಮಜಾಲ ಕೃತಾಂತರೈಹಿ, ಮೇಲ್ಗಡೆ ಬಂಗಾರದ ಕಿಟಕಿಗಳು. ಅಂದರೆ ಇವರು ಯುದ್ಧ ಮಾಡುವ, ಕೆಲವೊಂದು ಸರ್ತಿ ಏನಾಗತ್ತೆ, ಯುದ್ಧ ಮಾಡುವ ರಥ ಬೇರೆ, ಪ್ರಯಾಣಕ್ಕೆ ಬಳಸುವ ರಥ ಬೇರೆನೂ ಇರುತ್ತೆ. ಮಾಮೂಲಿ ಬಳಸುವ ರಥ ಬೇರೆ, ದೂರದ ಪ್ರಯಾಣಕ್ಕೆ. ಇನ್ನು ಯುದ್ಧಕ್ಕಾಗಿ ಇರತಕ್ಕಂಥದ್ದು ಬೇರೆ. ಯುದ್ಧಕ್ಕಾಗಿ ಇರೋದರಲ್ಲಿ ಕಿಟಕಿ ಇರೋದಿಲ್ಲ. ಕೋಶಗಳಲ್ಲಿ ಅದನ್ನು ಹೇಳ್ತಾರೆ. ಪ್ರವಾಲ ಮಣಿಹೇಮೈಶ್ಚ ಮುಕ್ತ ವೈಡೂರ್ಯ ಶುಶುಭೆ ಸ್ಯಂದನ ಶ್ರೇಷ್ಠ ತಾಪನೀಯೈಶ್ಚ ಪಾದಪೈಃ ಕಾರ್ತಸ್ವರಮಯೀಭಿಶ್ಚ ಪದ್ಮಿನೀಭಿರಲಂಕೃತ. ಇಡೀ ರಥದ ತುಂಬ ಪದ್ಮಿನೀಭಿ, ತಾವರೆಯ ಬಂಗಾರದ ಎರಕ ಅಲ್ಲಿ ಇತ್ತು, ಚಿತ್ರಣಗಳು ಆ ರೀತಿ ಕಂಗೊಳಿಸ್ತಾ ಇದೆ. ವ್ಯಾಘ್ರಸಿಂಹ ವರಾಹೈಶ್ಚ ಗೋವೃಷೈರ್ಮೃಗಪಕ್ಷಿಭಿ ತಾರಾಭಿ ಭಾಸ್ಕರೈಶ್ಚಾಪಿ ವಾರಣೈಶ್ಚ ಹಿರಣ್ಮಯೈ ವಜ್ರಾಂಕುಶ ವಿಮಾನೈಶ್ಚ ಕೂಬರಾವೃತ್ತ ಸಂಧಿಷು ಸಮುಚ್ಛ್ರಿತ ಮಹಾನಾಭಿ ಸ್ತನಯಿತ್ನು ಮಹಾಸ್ವನಃ. ಎಲ್ಲ ಥರದ ಪ್ರಾಣಿಗಳ ಚಿತ್ರ ಇತ್ತು. ರಥಕೂಬರ ಅಂತ ಕರೀತಾರೆ, ಯೋಕ್. ಆ ರಥದ ಮತ್ತೆ ಕುದುರೆ, ರಥ ಮತ್ತು ಕುದುರೆಗೆ ಸಂಪರ್ಕವನ್ನು ವಹಿಸುವ ತ್ರಿಕೋಣಾಕಾರದ ಒಂದು ಆಸನ ಇರುತ್ತೆ. ಅಲ್ಲಿ ಸಾರಥಿ ಕೂತ್ಕೊಳ್ಳೋದು. ಹಳೆ ಜಟಕಾ ಗಾಡಿ ನೋಡಿದ್ದವರಿಗೆ ಬಂಡಿಗೆಲ್ಲ ಹಾಗೆ ಇರುತ್ತೆ, ತ್ರಿಕೋಣಾಕಾರದಲ್ಲಿ ಇರುತ್ತೆ. ಆ ರೀತಿ ಅದರ ಸುತ್ತಲೂ ಥರಥರದ ಡಿಸೈನ್ಗಳೆಲ್ಲ ಮಾಡಿದ್ವು. ತಮುಪಸ್ಥಿತಮಾಜ್ಞಾಯ ರಥಂ ಪ್ರದಕ್ಷಿಣೆ ಮಾಡಿ, ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ಮಾಡಿ, ಕೌಸ್ತುಭಂ ಮಣಿಮಾಬದ್ಯ, ಆಮೇಲೆ ಕೌಸ್ತುಭವೆಂಬ ನೆಕ್ಲೇಸ್ ಅನ್ನು ಕಟ್ಟಿಕೊಂಡು, ಸಂವೃತ ಕೃಷ್ಣ ವೃಷ್ಣಿಭಿಶ್ಚಾಭಿರಕ್ಷಿತ ಆತಿಷ್ಠತ ರಥಂ ಶೌರಿ ಸರ್ವಯಾದವನಂದನ. ಎಲ್ಲ ಕುರುಗಳಿದ್ದಾರೆ. ವೃಷ್ಣಿಭಿಶ್ಚ ಅಭಿರಕ್ಷಿತ, ಎಲ್ಲ ಯಾದವರು ಅವನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ನಿಂತಿದ್ದಾರೆ. ಕಾವಲುಗಾರರು, ಗನ್ಮ್ಯಾನು, ಅವರೆಲ್ಲ ಆ ಥರದವರು. ಆತಿಷ್ಠತ ರಥಂ ಚೌರಿ ಸರ್ವಯಾದವನಂದನ ಅನ್ವಾರುರೋಹದಾಚಾರ್ಹಂ ವಿದುರಃ ಸರ್ವಧರ್ಮವಿತ್. ಎಲ್ಲ ಯಾದವರನ್ನು ಸಂತೋಷಪಡಿಸುತ್ತಾ ಕೃಷ್ಣ ರಥವನ್ನು ಏರಿದ. ಅವನು ಏರಿದ ಮೇಲೆ ಅವನ ರಥದಲ್ಲೇ ವಿದುರ ಕೂತ್ಕೊಂಡ. ವಸ್ತುತಃ ಅನಪೇಕ್ಷಿತ ಅತಿಥಿ. ಯಾರಿಗೆ? ದುರ್ಯೋಧನನಿಗೆ. ಏರಿದ, ಏನು ಮಾಡಲಿಕ್ಕಾಗಲ್ಲ, ರಾಷ್ಟ್ರದ ಅತಿಥಿ ಅವನ ಜೊತೆಗೆ ಬರ್ತಾ ಇದ್ದಾನೆ, ಅವರೇ ಕರೆಸ್ಕೊಂಡ್ರು ಅಂದ್ರೆ ಎಂತ ಮಾಡೋದು? ಸರ್ವಪ್ರಾಣಭೃತಾಂ ಶ್ರೇಷ್ಠಂ ಸರ್ವಬುದ್ಧಿಮತಾಂ ವರಂ ತಥೋ ದುರ್ಯೋಧನ ಕರ್ಣಃ ಶಕುನಿಶ್ಚಾಪಿ ಸೌಬಲಃ ದ್ವಿತೀಯೇನ ರಥೈನೈನಂ ಅನ್ವಯುಸ್ತೆ ಪರಂತಪಂ. ಅವನ ರಥ ಮುಂದೆ ಹೋದರೆ ಹಿಂದುಗಡೆ ರಥ ದುರ್ಯೋಧನ ಏರಿದ. ದುರ್ಯೋಧನ, ಕರ್ಣ, ಶಕುನಿ ಒಂದು ರಥದಲ್ಲಿ ಕೂತ್ಕೊಂಡ್ರು. ಅವರು ಹಿಂಬಾಲಿಸಿದ್ರು. ಸಾತ್ಯಕಿ ಕೃತವರ್ಮಾಚ ವೃಷ್ಣೀನಾಂಚ ಮಹಾರಥಾ ಪೃಷ್ಠತೋನು ಯಜುಕೃಷ್ಣಂ ಗಜೈರಶ್ವೈರಥೈರಪಿ. ಸಾತ್ಯಕಿ ಮತ್ತು ಕೃತವರ್ಮ ಒಂದು ರಥದಲ್ಲೇ ಇರಿದ್ರು. ಆದರೆ ಒಬ್ಬ ಕೃತವರ್ಮ ದುರ್ಯೋಧನನಿಗೆ ಸಪೋರ್ಟ್ ಮಾಡಿದ, ಸಾತ್ಯಕಿ ಪಾಂಡವರಿಗೆ ಸಪೋರ್ಟ್ ಮಾಡಿದ. ಇಬ್ಬರು ಒಂದು ರಥದಲ್ಲಿದ್ದಾರೆ. ತೇಷಾಂ ಹೇಮ ಪರಿಷ್ಕಾರೈ
ಯುಕ್ತ ಪರಮವಾಜಿಭಿ. ಈ ಸಾತ್ಯಕಿ ಇದ್ದಾನಲ್ಲ, ಅವನು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ. ಕೃತವರ್ಮ ಇದ್ದಾನಲ್ಲ, ಅವನು ಶುಕ್ಲ ಪಕ್ಷದ ಅಭಿಮಾನಿ ದೇವತೆ. ಆ ಕಾಲದ ಹೊಡೆದಾಟದ ಹಿಂದೆ ಅದು ಏನಿದೆಯೋ ಅಧ್ಯಾತ್ಮಾರ್ಥ ಬಹಳ ವಿಚಿತ್ರ. ಅದು ಅವರಿಬ್ಬರು ಹಲವಾರು ಜನರ ಅಂಶಗಳಿಂದ ಕೂಡಿದ್ದಾರೆ, ಹಲವಾರು ಜನರ ಆವೇಶ ಇದೆ. ಅವರು ವಸ್ತುತಃ ಒಬ್ಬ ಕೃಷ್ಣ ಪಕ್ಷಾಭಿಮಾನಿ, ಒಬ್ಬ ಶುಕ್ಲ ಪಕ್ಷಾಭಿಮಾನಿ. ಅಧ್ಯಾತ್ಮಾರ್ಥದಲ್ಲಿ ಅವರಿಬ್ಬರ ಪಾತ್ರ ಏನು ಅಂತನ್ನೋದನ್ನು ವೇದವ್ಯಾಸರು ಇನ್ನಷ್ಟೇ ಹೊಳಸ್ಬೇಕು. ನಮ್ಮ ಕೈಯಲ್ಲಿ ಹೊಳಸ್ಕೊಳ್ಳಿಕ್ಕಾಗಲ್ಲ. ಅವರು ಹೊಳಸಿದ್ರೆ ಏನಾರು ಹೇಳಬಹುದು. ತತ ಪ್ರಯಾತೆ ದಾಚಾರ್ಹೆ ಸಂವೃಷ್ಟ ಸಂಸಿಕ್ತರಜ ಪ್ರತಿಪೇದೆ ಮಹಾಪಥಂ ರಾಜಋಷಿ ಚರಿತಂ ಕಾಲೇ ಕೃಷ್ಣೋ ಧೀಮಾನ್ ಶ್ರಿಯಾಜ್ವಲನ್. ಕೃಷ್ಣ ರಥಬೀದಿಯಿಂದ ಮುನ್ನಡೆದ. ಅದರಲ್ಲಿ ಎಷ್ಟು ಜನ ಮಹಾತ್ಮರು ಸಂಚಾರ ಮಾಡಿದ್ರೋ ಆ ಥರದ ರಥಬೀದಿಯಲ್ಲಿ ಇವನು ಹೋದ. ಇವತ್ತು ನಮಗೆ ಉಡುಪಿಯಲ್ಲಿ ಓಡಾಡುವಾಗ ಆ ಸ್ಮರಣೆ ಇರಬೇಕಲ್ವಾ. ಒಂದು ಕಾಲದಲ್ಲಿ ಇಲ್ಲೇ ಆಚಾರ ಓಡಾಡಿದ್ರು, ಇಲ್ಲೇ ವಾದರಾಜರು ಓಡಾಡಿದ್ರು ಅಲ್ವಾ. ಹಾಗೆ ನಡಿಬೇಕಾದ್ರೆ ಆ ತರಹದ ಇಂಪ್ರೆಷನ್ನು ಇಲ್ಲಿ ರಾಜಋಷಿ ಚರಿತಂ ಕಾಲೆ, ಯಾವ್ಯಾವುದೋ ಕಾಲದಲ್ಲಿ ಅನೇಕ ಜನ ರಾಜಋಷಿಗಳು ಓಡಾಡಿದ್ದ ಪರಂಪರಾಗತವಾದ ಆ ಹಳೆಯ ಬೀದಿಯಲ್ಲಿ ಕೃಷ್ಣ ಓಡಾಡಿದ. ಕೃಷ್ಣನು ಹೊರಟ. ತತ ಪ್ರಯಾತೆ ದಾಚಾರ್ಹೆ ಪ್ರಾವಾದ್ಯಂತೆ ಸ್ಮ ಪುಷ್ಕರಾ ಶಂಖಾಶ್ಚ ದದ್ಭಿರೇ ತತ್ರ ವಾದ್ಯಾನ್ಯನ್ಯಾನಿ ಯಾನಿ ಚ. ಯಾವಾಗ ಕೃಷ್ಣ ಹೊರಟನೋ ಅವಾಗ ಶಂಖಗಳು ಮೊಳಗಿದವು, ಬೇರೆ ಬೇರೆ ವಾದ್ಯಗಳು ಕೂಡ ಸದ್ದು ಮಾಡಿದವು. ಪ್ರವೀರಾಸ್ತರವಲೋಕಸ್ಯ ಯುವಾನ ಸಿಂಹ ವಿಕ್ರಮಾ ಪರಿವಾರ್ಯ ರಥಂ ಚೌರೇ ಅಗಚ್ಛಂತ ಪರಂತಪಾಹ. ಎಲ್ಲ ಲೋಕಗಳಲ್ಲಿ ವೀರರು, ಸಿಂಹದಂತೆ ನಡೆಯವರು, ಆ ಎಲ್ಲರೂ ಕೂಡ ರಥವನ್ನು ಸುತ್ತುವರೆದು ಹೋದರು. ಕೃಷ್ಣನ ರಥವನ್ನು, ಅಂದರೆ ಅವರೆಲ್ಲ ಬಾಡಿಗಾರ್ಡ್ಸ್. ತಥೋನ್ಯೇ ಬಹುತಾ ಹತ್ರಾ ವಿಚಿತ್ರಾದ್ಭುತವಾ ತತಃ ಅಸಿ ಪ್ರಾಸಾಯುಧಕರಾ ಕೃಷ್ಣಸ್ಯಾಸನ್ ಪುರಸ್ಸರಾ. ಅಸಿ ಅಂದರೆ ಕತ್ತಿ, ಪ್ರಾಸ ಅಂತಂದರೆ ಎಸೆಯುವ ಪುಟ್ಟ ಈಟಿ, ಪ್ರಾಸ್ಯತೆ. ಈ ತರಹದ ಆಯುಧಗಳನ್ನು ಹೊತ್ತು ಕೃಷ್ಣನ ಹಿಂದೆ ಮುಂದೆ ನಡೆದರಂತೆ. ಗಜಾ ಪಂಚಶತಾಸ್ತತ್ರ ರಥಾಶ್ಚಾತಂತಹತ್ರತಃ ಪ್ರಯಾಂತ ಮನ್ವಯುರ್ವೀರಂ ದಾಚಾರ್ಹಮಪರಾಜಿತಂ. 500 ಆನೆಗಳು, ಸಾವಿರಾರು ರಥಗಳು ಕೃಷ್ಣನನ್ನು ಹಿಂಬಾಲಿಸಿದವು. ಪುರಂ ಕುರುಣಾಂತಂ ವೃತ್ತಂ ದ್ರಷ್ಟು ಕಾಮಂ ಜನಾರ್ದನಂ ಆಬಾಲ ವೃದ್ಧಂ ಸಸ್ತ್ರೀಕಂ ರಥ್ಯಾಗತಮರಿಂದಮಂ. ಅಷ್ಟು ಹೊತ್ತಿಗೆ ಹಸ್ತಿನಪುರದ ಎಲ್ಲ ನಾಗರಿಕರು ಕೃಷ್ಣನನ್ನು ನೋಡಬೇಕು ಅಂತ ಹೇಳಿ ರಸ್ತೆಯ ಇಕ್ಕೆಲಗಳಿರುವ ಮಹಡಿಯ ಮನೆಗಳ ಮೇಲೆ ನಿಂತಿದ್ದರು. ವೇದಿಕಾಂ ಆಶ್ರಿತಾಭಿಶ್ಚ ಸಮಾಕ್ರಾಂತಾನ್ಯನೇಕತಃ ಪ್ರಚಲಂತೀವ ಭಾರೇಣ ಯೋಷಿದ್ಭಿಃ ಭವನಾನ್ಯುತಾ. ವೇದಿಕಾ ಅಂದರೆ ಜಗುಲಿ, ಜಗುಲಿಯನ್ನು ಏರಿರುವ, ಇನ್ನು ಮಹಡಿಯನ್ನು ಏರಿರುವ ಹೆಣ್ಣು ಮಕ್ಕಳ ಭಾರದಿಂದ ಇಡೀ ಮನೆಗಳು ತುಯ್ತಾ ಇವೆಯೋ ಎಂಬಂತೆ ಇದ್ವು, ಅಲುಗಾಡ್ತಾ. ಅಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಂಪೂಜ್ಯಮಾನ ಕುರ್ಭಿ ಸಂಶೃಣ್ವನ್ ವಿವಿಧ ಕಥಾ ಯಥಾರ್ಹಂ ಪ್ರತಿಸತ್ಕುರ್ವನ್ ಪ್ರೇಕ್ಷಮಾಣ ಶನೈರ್ಯಯವು. ನಿಧಾನಕ್ಕೆ ಹೋಗು ಅಂತ ಹೇಳಿದನಂತೆ ಸಾರಥಿಗೆ. ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ, ನನ್ನ ದೃಷ್ಟಿಯೂ ಎಲ್ಲರ ಮೇಲೆ ಬೀಳಬೇಕು ಅಂತ. ಸಂಪೂಜ್ಯಮಾನ ಕುರುಭಿ, ಅವರೆಲ್ಲರೂ ಅವನನ್ನು ಸತ್ಕರಿಸ್ತಾ ಇದ್ರು, ಆದರದಿಂದ ನೋಡ್ತಾ ಇದ್ರು. ಸಂಶೃಣ್ವನ್ ವಿವಿಧ ಕಥಾ, ಬೇರೆ ಬೇರೆಯವರು ಮಾತಾಡಿಸ್ತಾ ಇದ್ದಾರೆ. ಯಥಾರ್ಹಂ ಪ್ರತಿ ಸತ್ಕುರ್ವನ್ ಪ್ರೇಕ್ಷಮಾಣ, ಅವರೆಲ್ಲರ ಪ್ರೀತಿಗೆ ಪ್ರತಿಪ್ರೀತಿಯನ್ನು ಸಲ್ಲಿಸುತ್ತಾ, ಪ್ರೇಕ್ಷಮಾಣ ಅವರೆಲ್ಲರನ್ನೂ ಕಣ್ಣರಳಿಸಿ ನೋಡ್ತಾ, ಶನೈಹಿ ಅಯವು ಕೃಷ್ಣ ಮೆಲ್ಲಗೆ ಮೆಲ್ಲಗೆ ಸಾಗಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.
ಪೂರ್ಣ ಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್.